ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ಪರಮ ಪೂಜ್ಯ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ ಸಾರ ಸಂಗ್ರಹ. ಭಾಷ್ಯಕಾರರು ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು, ಜ್ಞಾನಯೋಗಾಶ್ರಮ ಬಿಜಾಪುರ. ಅಂಗಸ್ಥಳ, ಭಕ್ತಸ್ಥಳ, ಆವಾಂತರ ಸ್ಥಳ, ನಾಲ್ಕನೇ ಆವಾಂತರ ಸ್ಥಳ. ಅಂಗಸ್ಥಳದ ಭಕ್ತಸ್ಥಳ, ಭಕ್ತಸ್ಥಳದ ನಾಲ್ಕನೇ ಆವಾಂತರ ಸ್ಥಳ ಗುರು ಕಾರುಣ್ಯ ಸ್ಥಳ. ಮತ್ತೆ ಪರಿಚ್ಛೇದ 6. ಇಲ್ಲಿ ಗುರು ಕಾರುಣ್ಯ ಸ್ಥಳದಲ್ಲಿ ಗುರುವಿನಿಂದ ಕರುಣೆ, ಗುರುವಿನಿಂದ ದೀಕ್ಷೆ ಪಡ್ಕೋಬೇಕಾದ್ರೆ ಎಂಥ ಗುರು ಇರಬೇಕು, ಆತನ ಗುರುವಿನ ಲಕ್ಷಣಗಳು ಏನು ಅಂತ ಗುರುತಿಸಬೇಕು. ಗುರುವನ್ನು ಗುರುತಿಸಿ ಆತನಿಂದ ದೀಕ್ಷೆ ಪಡ್ಕೋಬೇಕು ಅನ್ನೋಂಥ ವಿಚಾರ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲಿ ಗುರುವಿನ 12 ಗುಣಲಕ್ಷಣಗಳನ್ನ ಹೇಳಕತ್ತಾರೆ. ಲೋಕವಿಖ್ಯಾತನಾಗಿರ್ಬೇಕು, ಲೋಭ ವಿವರ್ಜಿತನಾಗಿರ್ಬೇಕು, ಮೋಹ ವಿವರ್ಜಿತನಾಗಿರ್ಬೋದು, ಆತ್ಮತತ್ವ ವಿಚಾರಜ್ಞೆ, ವಿಮುಕ್ತ ವಿಷಯ ಭ್ರಮ, ಶಿವ ಸಿದ್ಧಾಂತ ತತ್ವಜ್ಞ, ಚಿನ್ನ ಸಂದೇಹ ವಿಭ್ರಮ, ಸರ್ವತಂತ್ರ ಪ್ರಯೋಗಜ್ಞ, ಧಾರ್ಮಿಕ ಸತ್ಯವಾದಿ, ಕುಲಕ್ರಮಾಗತ ಆಚಾರವಂತ, ಕುಮಾರ್ಗಾಚಾರ ವರ್ಜಿತ. ಈ ರೀತಿ ಹೇಳಿ 9 ಲಕ್ಷಣಗಳು ಹೇಳಿ ಈಗ 10ನೇ ಲಕ್ಷಣ ಹೇಳ್ತಾ ಇದ್ದಾರೆ. ಗುರು ಅಂದ ಕೂಡ್ಲೇನೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ನಮಗೆ ನಾನಾ ರೀತಿಯಾದಂತ ಬಾಳುವುದಕ್ಕ, ಬೆಳೆಯುವುದಕ್ಕ ಯಾರ್ಯಾರು ನಮಗೆ ಆಸರಾಗ್ಯಾರ ಅವರೆಲ್ಲರೂ ನಮಗೆ ಗುರು ಸ್ವರೂಪರೇ. ವರ್ಣ ಮಾತ್ರ ನಾಮ್ ಕಲಿಸಿದಾತನೇ ಗುರು ಅಂತ ಸರ್ವಜ್ಞ ಹೇಳ್ತಾನೆ. ಒಂದು ಅಕ್ಷರ ಕಲಿಸಿದ್ರು ಅವನಿಗೆ ಗುರು ಅಂತೇಳಿ ಪ್ರೀತಿಲಿಂತ ನಾನು ಬೆಳಿಬೇಕು, ನಾನು ಬಾಳ್ಬೇಕು ಅಂತ ನನಗೆ ಯಾರು ಆಶೀರ್ವಾದ ಮಾಡಿರ್ತಾರ ಅವರೆಲ್ಲರಿಗೆ ಗುರುಗಳಂತೆ ಪಾಲಿಸ್ರಿ. ಇಲ್ಲಿ ಹೇಳ್ತಾ ಇರೋದು ಎಂಥದ್ದು ಅಂದ್ರೆ ಮೋಕ್ಷ ಗುರು, ಧರ್ಮ ಗುರುಗಳಂತ ಅದರ. ನಮ್ಮ ಧರ್ಮ, ನಮ್ಮ ಕುಲಗಳಿಗೆ ಸಂಬಂಧಪಟ್ಟಂತ ದೇವತೆಗಳದರ, ಮತ್ತೆ ಮನೆ ಗುರುಗಳಂತದರ. ಈ ಗುರುವನ್ನ ಪಾಲಿಸ್ಲಿಕ್ಕೆ ಹೋಗಿ ಆ ಗುರುಗಳನ್ನ ಬಿಡಂಗಿಲ್ಲ. ಆ ಗುರುಗಳನ್ನ ಹಿಡ್ಕೊಂಡೇ ಆ ಗುರುಗಳಿಗೆಲ್ಲ ಗೌರವಿಸಿ ನಮ್ಮ ಇಡೀ ವಂಶ, ಇಡೀ ಕುಲಕ್ಕೆ ಅವ್ರ ಆಶೀರ್ವಾದ ಮಾಡಂತ ಗುರುಗಳಿರ್ತಾರ. ಅವ್ರಲಿಂತ ನಮಗೆ ಜ್ಞಾನ ಆಗಿರ್ಲಿಕ್ಕಿಲ್ಲ, ಆದ್ರ ಅವರು ನಮ್ಗೆ 100% ವೆಲ್ ವಿಷರ್ಸ್ ಇರ್ತಾರೆ, ಹಿತೈಷಿಗಳಿರ್ತಾರ. ಅವ್ರ ಶಿಷ್ಯರು ಅಂತ ನಮ್ಮ ಬಗ್ಗೆ ಅವ್ರಿಗೆ ಒಂದು ರೀತಿ ಮನಸ್ಸಿನಾಗ ಪ್ರೀತಿ ಇರ್ತದೆ. ನಾವು ಇಂಥವು ಏನಾರೇ ಒಂದಿಷ್ಟು ಕಲ್ತು ಅವ್ರಿಗೆಲ್ಲ ಏನ್ ಬೇಕದು ಅನ್ನೋದು, ಏನ್ ಬೇಕದು ಮಾತಾಡೋದು, ಹಗರಾಗಿ ಮಾತಾಡೋದು, ಅವರಿಗೆ ಅಲಕ್ಷ್ಯ ಮಾಡೋದು ಅವೆಲ್ಲ ತಪ್ಪು. ನಾವು ನಮ್ಮ ಮನೆ ಗುರುಗಳು, ಮನೆ ದೇವರು, ಧರ್ಮದ ಗುರುಗಳು, ಧರ್ಮದ ದೇವತೆ, ಕುಲದೇವತೆ ಅವು ಏನದವ ಅವನ್ನ ಯಾವ ಬಿಡಂಗಿಲ್ಲ. ಅವ್ರ ಮೇಲಿಂದ ನಿಷ್ಠೆ ಏನೂ ಕಡಿಮೆ ಮಾಡ್ಕೋಬಾರ್ದು.
ಅದ್ರ ಮೇಲೆ ಎಲ್ಲಾ ಮೊದಲು ಹೆಂಗಿತ್ತು ಮನೆಯವ್ರೆಲ್ಲರೂ ಹೆಂಗ್ ನಡ್ಕೋತಾರ ಅದೇ ರೀತಿ ಅಲ್ಲಿ ನಡೆದು ಇಲ್ಲಿ ಮೋಕ್ಷ ಸಾಧನೆಗಾಗಿ ಒಂದಿಷ್ಟು ಮಾರ್ಗದರ್ಶನ ಅಷ್ಟೇ. ಆ ಗುರುಗಳ ನಾವು ಬೇರೆ ಅಲ್ಲ. ಅವ್ರು ಹೇಳೋ ಮಾತು ಅದೇ, ನಾವು ಹೇಳೋ ಮಾತು ಅದೇ. ನಾವು ಹೇಳಲಾರದ ಮಾತು ಅವ್ರು ಹೇಳ್ತಿರ್ಬೋದು, ಅವ್ರು ಹೇಳಲಾರದ ಮಾತುಗಳು ನಾವು ಹೇಳ್ತಿರ್ಬೋದು. ಆದ್ರೆ ಯಾರನ್ನ ಒಬ್ಬರು ಭಾಳ ಚಂದ ಕಂಡಾರ ಅಂತೇಳಿಕೆ ನಾವು ನಮ್ಮ ಮನೆ ಅಪ್ಪನ್ನ ನಮ್ಮ ಅಪ್ಪ ಕರ್ಗದನ ಸೊಟ್ಟದನ ಇನ್ನೊಬ್ಬ ದಪ್ಪ ಕೆಂಪಗ ಚಲೋ ಅದನ್ನತಿ ಅವನಿಗೆ ಅಪ್ಪ ಅನ್ಲಕ್ ಬರಂಗಿಲ್ಲ. ಏನಿದ್ರು ನಮ್ಮ ಮನೆ ಹಿರಿಯರು ಯಾವ ದೇವರಿಗೆ ಯಾವ ಗುರುಗಳಿಗೆ ಪಾಲಿಸ್ಯಾರ ಅವರಿಗೆ 100% ನಿಮ್ಮದು ರೆಸ್ಪೆಕ್ಟ್ ಇರಬೇಕು ಮಾಡಿ. ಅದಾದ್ಮೇಲೆ ಕೊನೆಗೆ ಇದು ಮೋಕ್ಷಕ್ಕೆ ಸಂಬಂಧಪಟ್ಟಂತ ಜ್ಞಾನ. ಇಲ್ಲೇನ್ ಯಾವ ಗುರು ಇಲ್ಲ, ಶಿಷ್ಯರಿಲ್ಲ. ಇಲ್ಲೇನದ ಅಧ್ಯಯನ ಕೇಂದ್ರ, ಸ್ಟಡಿ ಸೆಂಟರ್. ಎಲ್ಲರೂ ಕೂಡಿ ಸ್ಟಡಿ ಮಾಡೋದು. ನಾವು ಸ್ಟಡಿ ಮಾಡ್ಲಕತ್ತೀವಿ, ನೀವು ಸ್ಟಡಿ ಮಾಡ್ಲಕತ್ತೀರಿ. ಸ್ವಲ್ಪ ಮೊದಲು ತಿಳ್ಕೊಂಡಿವಿ, ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಂಡಿವಿ. ನೀವು ಈಗ ಸಾವಕಾಶ ತಿಳ್ಕೊಳಕತ್ತೀರಿ. ಬೇಕಾದಂಗೆ ನಮ್ಗಿಂತ ಹೆಚ್ಚು ನೀವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಅದ. ಅದೇನು ದೊಡ್ಡ ವಿಷಯ ಅಲ್ಲ. ಆದ್ರೆ ಗುರು ಅನ್ನೋ ವಿಷಯದೊಳಗೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಅದು ನಾವು ಎಂದೂ ಒಪ್ಪಂಗಿಲ್ಲ. ಯಾವುದರ ಒಬ್ಬನಿಗೆ ಗುರು ಅಂತ ಹೇಳಕ್ಕೆ ಒಪ್ರಿ ಇವನಿಗೆ ನಿಮ್ ಗುರು ಅಂತ ಒಪ್ರಿ ಅಂತ ಅವನಾರ ಒಪ್ಪಿಸ್ತಿದ್ನಂತಂದ್ರೆ ಅವನ ಯಾವ ದೊಣ್ಣೆ ನಾಯಕ ನಮಗ್ ಗುರು ಅಂತ ಹೇಳಕ್ಕ. ನಮಗ್ ಗುರುಗಳು ನಮ್ಗೆ ಅದಾರ, ಮನ್ಯಾಗ ಹಿರಿಯರ್ ಅದಾರ, ಗುರುಗಳು ಅದಾರ. ಅವ್ರ ಪ್ರಕಾರ ನಾವು ಹೋಗ್ತಾ ಈ ಸಾಧನೆಯನ್ನು ಮಾಡ್ಬೇಕು. ನಮಗ ಸ್ಟಾರ್ಟಿಂಗ್ ಗುರುವಿನ ವಿಷಯದೊಳಗ ಕನ್ಫ್ಯೂಸ್ ಆಗಿ ಮನಿ ಗುರುಗಳು ಅಂತೇಳಿ ಯಾರಂದ್ರ ಜಾಲಹಳ್ಳಿ ಜಯಶಾಂತೇಶ್ವರ ಇಷ್ಟು ಬಿಟ್ರ ನಮ್ಮ ಮನ್ಯಾಗ ಸುಮಾರು 2 ತಲೆಮಾರು 3 ತಲೆಮಾರಿನವ್ರಿಗೆ ಗುರುಗಳದ ದರ್ಶನನೇ ಇಲ್ಲ ಅಂತ ಮಿಸ್ ಆಗಿತ್ತು. ಜಾಲಹಳ್ಳಿ ಜಯಶಾಂತೇಶ್ವರ ಅಂದ ಕೂಡ್ಲೇನೆ ನಾನು ಬೆಂಗಳೂರಾಗ ಓದ್ಲಕ್ ಹೋದಾಗ ಬೆಂಗಳೂರಾಗ ಅಲ್ಲಿ HIL ಜಾಲಹಳ್ಳಿ ಎತ್ತ ಬರ್ತದ, ಅಲ್ಲಿ ಬಹಳ ಓಡಾಡಿದೆ ನಾನು. ಕಾಲೇಜ್ ಬಿಟ್ಟು ಜಾಲಹಳ್ಳಿ ಅನ್ನೋದು ಬಸ್ನಾಗ ಇಳಿದ್ ಬಿಡೋದು. ಇಲ್ಲಿ ಜಯಶಾಂತೇಶ್ವರ ಮಠ ಎಲ್ಲದರಿ, ಶಾಂತೇಶ್ವರ ಮಠ ಎಲ್ಲದರಿ, ಎಲ್ಲಿ ಕೇಳಿದ್ರು ಯಾರು ಹೇಳಲಿಲ್ಲ. ಸುಮ್ ಕೂತ್ಬಿಟ್ಟೆವು. ಮತ್ತಿನ್ನೇ ನೋಡ್ಬೇಕು, ನಮ್ಗೆ ದೀಕ್ಷೆ ಅವ್ರ ಬಲ್ಲೆ ತಗೋಬೇಕಂತ ಬಹಳ ಅಪೇಕ್ಷೆ ಇತ್ತು ಮನಿ ಗುರುಗಳ ಬಲ್ಲಿ. ಆದ್ರೆ ಆ ಗುರುಗಳು ನಮ್ಗೆ ಅವಾಗ ಪರಿಚಯನೇ ಆಗಿದ್ದಿಲ್ಲ. ಆಮೇಲೆ ನಮ್ಮ ತಾಯಿ ಅಕ್ಕನ ಮಕ್ಕಳಿಗೆ ಅವ್ರದ್ದು ಆಂದೋಲನ ಅಂತ ಬರ್ತದ, ಕರುಣೇಶ್ವರ ಗದ್ದಿಗೆ ಅಂತದ. ಅಲ್ಲಿ ಜೀವಂತ ಸಮಾಧಿ, ಅವರು ಶರಣರು ಕರುಣೇಶ್ವರ ಅಂತೇಳಿ ತಮ್ಮದು ಗುಡಿ ಅದೆಲ್ಲ ತಾವೇ ಕಟ್ಟಿ ಜೀವಂತ ಸಮಾಧಿ ತಗೊಂಡಂತ ಒಬ್ಬರು ಮಹಾತ್ಮರು. ಅಲ್ಲಿ ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮಾಡಿಸ್ಲಕತ್ತಿದ್ರು ಅಯ್ಯಾಚಾರ. ಮತ್ತ ಅವ್ರದ್ರಾಗ ನಮ್ಮದನ್ನು ಮಾಡಿಸ್ಬಿಟ್ರು. ಗುರುಗಳು ಅಂದ್ರೆ ಯಾರತ್ತೆ ಗೊತ್ತಿದ್ದಿಲ್ಲ. ಮುಂದೊಂದು ದಿನ ಬಸ್ಸಿನಿಂದ ಜಾಲಹಳ್ಳಿ ಜಯಶಾಂತೇಶ್ವರ ಪಟ್ಟಾಧಿಕಾರ ಮಹೋತ್ಸವ ಹಿಂಗೇನೋ ಬಂತು. ಅಡ್ರೆಸ್ ತೆಗೆದು ನೋಡಿದ್ರ ದೇವದುರ್ಗ ತಾಲೂಕ ರಾಯಚೂರಾಗ ಇಲ್ಲೇ ಅದ. ನಮಗ ನೋಡಿದ್ರ ಗುಲ್ಬರ್ಗ ಅಲ್ಲಿಂತ ರಾಯಚೂರಿಗೆ ನಮ್ಮ ಅಪ್ಪವ್ರು ಟ್ರಾನ್ಸ್ಫರ್ ಆಗಿದ್ದಕ್ಕೆ ಬಂದೀವಿ. ಆದ್ರೆ ಇಲ್ಲೇ ಇದ್ರ ಮತ್ತ ನಾವು ಎಲ್ಲೆಲ್ಲೋ ತಿರುಗಾಡಿದೆವು, ಯಾರ್ಯಾರು ಅಯ್ಯಾಚಾರ ಮಾಡ್ಕೊಂಡೇವು. ಇದೆಲ್ಲ ಏನಪ್ಪ ನಮ್ಮ ಕರ್ಮ ಅಂತ. ಆಮೇಲೆ ಹೋದೆವು ಹಂಗೆ. ಸ್ವಾಮೀಜಿ ಹೊಸದಾಗಿ ಅದೇ ಪಟ್ಟಾಧಿಕಾರ ಆಗಿ ಬಂದಿದ್ರು. ಮೊದಲಿನ ಸ್ವಾಮೀಜಿ ಮೆತ್ತಗಾಗಿದ್ರು. ಅವರು ಬಂದ್ರು, ಇವರು ಬಂದ್ರು ನಮ್ಮ ಮನೆಗೆ. ಆಮೇಲೆ ಹೋಗಿ ಕೇಳಿದ್ರು, ನಾವು ಮಾವನೂರು ಮಠ ನಮ್ಮದು ನಿಮ್ ಪಟ್ಟ್ಯಾಗ ಆದ ಇಲ್ಲ ಅಂತ ಕೇಳಿದವು. ಇಲ್ಲ ಯಾಕೆ ಡೌಟ್ ಬತ್ತು ನಿನಗತ್ ಕೇಳಕತ್ತಾರ ಅವರು. ನೀವು ದೊಡ್ಡ ಮಠದವ್ರಪ್ಪ, ಪ್ರತಿ ವರ್ಷ ನೀವು ಬಂಡಿಗಟ್ಲೆ ನಮಗ ಸುತ್ತಮುತ್ತ ಹಳ್ಳ್ಯಾಗ ಎಲ್ಲ ದವಸ ಧಾನ್ಯ ಸಂಗ್ರಹ ಮಾಡಿ ನಮ್ಮ ಮಠಕ್ಕೆ ನೀವು ಕಳಿಸಿ ಕೊಡ್ತಿದ್ರಿ. ಮೊದಲಿನವರೆಲ್ಲ ಅಡ್ಡಾಡ್ತಿದ್ರು, ಈಗ ಅಡ್ಡಾಡೋದು ಬಿಟ್ಟಾರ. ನಿಮ್ಮ ಇತಿಹಾಸ ಎಲ್ಲ ನಮ್ಮ ಮಠದಾಗ ಆದ ಅಂದ್ರು. ಸಮಾಧಾನ ಆಯ್ತು. ಅವತ್ತಲಿಂತ ನಮ್ಮ ವಂಶದವ್ರೆಲ್ಲರೂ ಆ ಮಠಕ್ಕೆ ನಡ್ಕೊಳಕತ್ತಾರ. ಅದು ಏನೋ ಮಾಡಿ ಮನಿ ಗುರುಗಳದ ಸಂಶೋಧನೆ ಮಾಡಿ ಅದು ಸಿಗೋದ್ರಾಗೆ ಮುಂದೇನಾಯ್ತು, ಇವೇನೇನೋ ಬೇರೆ ಚಾಲು ಅದು. ಬಸವ ಕೇಂದ್ರ, ಬಸವದಳ, ಇವ್ರಾಗ ಮತ್ತೆ ಅರವಿಂದಾಶ್ರಮ, ಮತ್ತೆ ಡಿವೈನ್ ಪಾರ್ಕ್,
ಮತ್ತಿನ್ನೇನು ನಾನಾ ರೀತಿ ಒಂದಲ್ಲ ಬಹಳಷ್ಟು ಬರ್ಲಕತ್ತುನ ಏನೋ ಬಹಳ ದಿವಸದ ಮೇಲೆ ಒಂದು ಗುರು ಹೊತ್ತು ಸಿಕ್ಕ ಖುಷಿ ಪಡೋದ್ರಾಗೆ ಮತ್ತೆ ಏಸ್ ಮಂದಿ ಇವರೆಲ್ಲ ಗುರುಗಳು ಎಂತಿಂತವ ಶಾಸ್ತ್ರಗಳು ಎಂತಿಂತವ ಬುಕ್ಗಳು ಗದ್ಲ ಬೀಳಕತ್ತು ಇದೇನ್ ಮಾಡ್ಬೇಕಂತ ಕೇಳ್ದ ಮತ್ತೆ ಗುರುಗಳ ಬಳಿ ಓಡೋದೆ ಗುರುಗಳೇ ಊರ್ ತುಂಬಾ ಗುರುಗಳು ಊರ್ ತುಂಬಾ ಆಶ್ರಮಗಳು ಊರ್ ತುಂಬಾ ಎಲ್ಲ ಕಡೆ ಎಲ್ಲರೂ ಯಾರ್ಯಾರೋ ಸಿಕ್ಕವರೆಲ್ಲ ಜಗದ್ಗುರು ಅಂತ ಬರ್ಕೊಂಡ್ಕೆ ಏನೇನೋ ಮಾಡ್ಲಕತ್ತಾರ ಅವೆಲ್ಲ 4 ಜನರ ಮಧ್ಯೆ ಇರ್ಬೇಕಾದ್ರ ಆ ಜನರ ಜೊತೆಗೆ ನಾವು 4 ಹೆಜ್ಜೆ ಇಡ್ಬೇಕಾಗ್ತದ ಏನ್ ಮಾಡಮ್ಮು ಅಂತ ಕೇಳಿ ನೀ ಏನಾರ ಮಾಡು ಯಾರ ಜೊತೆಗಾರ ಹೋಗು ಏನು ಚಲೋ ವಿಷಯ ಹೇಳಕತ್ತಿದ್ರಂದ್ರೆ ಕಲೀಲಕ್ ಏನು ತಪ್ಪಿಲ್ಲ ಹೋಗು ಯಾರು ಬೇಡ ಅಂತಾರ ಆದ್ರ ನಿಮ್ಮ ಮನೆ ಗುರುಗಳು ಮನಿ ದೇವರನ್ನೋದು ಗಟ್ಟಿಯಾಗಿ ಇಟ್ಕೊಂಡು ಉಳಿದು ನೀ ಏನಾರ ಮಾಡು ಅವೆಲ್ಲ ಚಂದ ಕಂಡಕ್ಕೆ ಇದನ್ನ ಅಲಕ್ಷ್ಯ ಮಾಡಬಾರ್ದು ಮತ್ತ ಇದು ಒಂದೇ ಹಿಡ್ಕೊಂಡ್ಕೆ ಅವು ಅಲಕ್ಷ್ಯ ಮಾಡಿದ್ರೆ 4 ಮಂದಿಯಾಗ ಇರ್ಲಕ್ ಆಗಂಗಿಲ್ಲ ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕು ಆದ್ರೆ ನಿಮ್ಮದು ಅನ್ನೋದು ಯಾವ್ದದ ಅದನ್ನ ಗಟ್ಟಿಯಾಗಿ ಹಿಡ್ಕೊಂಡು ಹೋಗ್ಬೇಕು ನಿಮ್ಮ ಮನೆ ಗುರುಗಳೇ ನಿಜವಾದ ಗುರುಗಳು ನಿಮ್ಮ ಮನೆ ದೇವರೇ ನಿಜವಾದ ದೇವರು ನಿಮ್ಮ ಕುಲ ದೇವರೇ ನಿಜವಾದ ದೇವರುಗಳು ಅವ್ರದ ಆಶೀರ್ವಾದಲಿಂತ ಅಲ್ಲಿಂದ ಇಲ್ಲಿ ತನಕ ನಿಮ್ಮ ವಂಶ ವಾಹಿನಿ ಹರಿದು ಬಂದಿರ್ತದ ಹಿಂಗಾಗಿ ಅವ್ರ ಪರ್ಮಿಷನ್ ತಗೊಂಡು ಎಲ್ಲ ವೇದ ಆಗಮ ಉಪನಿಷತ್ತು ಭಗವದ್ಗೀತೆ ಎಲ್ಲ ಶಾಸ್ತ್ರಗಳು ಖರೀದಿ ಮಾಡಿ ಓದೋದು ತಿಳ್ಕೊಳ್ಳೋದು 4 ಮಂದಿಯಾಗ ಹೋಗೋದು ಮಾತಾಡೋದು ಹಿಂಗೆ ಏನೋ ಮಾಡೋದು ಅದಕ್ಕೆ ಇಲ್ಲಿ ಗುರು ಅಂದ ಕೂಡ್ಲೇನೆ ಅರಸನ ಕಂಡು ಪುರುಷನ ಕೈ ಬಿಟ್ಟಂತೆ ಅಂತ ಆಗಬಾರ್ದು ಅಂತ ಅರಸ ಕಂಡನ ತಿಳಕೆ ಪುರುಷನ ಕೈ ಬಿಟ್ರೆ ಆ ಕಡೆ ಆಗಲ್ಲ ಈ ಕಡೆ ಆಗಲ್ಲ ಅದಕ್ಕೆ ನಿಮ್ಮ ಗುರುಗಳನ್ನ ನೀವು ಪಾಲಿಸ್ಬೇಕಷ್ಟೇ ಇದು ಸುಮ್ಮನೆ ಸ್ಟಡಿ ಸೆಂಟರ್ ಎಲ್ಲರೂ ಸೇರಿ ಒಂದೇನೋ ಆಧ್ಯಾತ್ಮ ಸಾಧನೆಗಾಗಿ ಹಿಂದಿನ ಒಬ್ರು ಏನೇನು ಪ್ರಯತ್ನ ಮಾಡ್ಯಾರ ಅದನ್ನ ತಿಳ್ಕೊಳ್ಳೋದ್ರಿಂದ ಏನಾಗ್ತದಪ್ಪ ಅಂದ್ರ ಏನೇನಾರ ಮಾತಾಡಿ ನಮ್ಮ ಆಯುಷ್ಯ ಕಳೆಯೋದ್ರಕ್ಕಿಂತ ಒಂದಿಷ್ಟು ಸದ್ವಿಚಾರಗಳನ್ನ ಅಧ್ಯಯನ ಮಾಡ್ತಾ 4 ಮಂದಿ ಕೂಡಿ ಒಂದು ರೀತಿ ಆನಂದ ಹೊಂದಿ ಅಮೃತ ಉತ್ಪನ್ನ ಮಾಡಿ ಸಮಾಜದಾಗ ಶಾಂತಿ ಸೌಹಾರ್ದ ಆನಂದ ಉಂಟು ಮಾಡೋದ್ರಿಂದ ನಮ್ಮ ಜನ್ಮ ಸಾರ್ಥಕ ಆಗ್ತದ ಅನ್ನೋಂಥ ಒಂದು ವಿಚಾರ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ಇಲ್ಲಿ 10ನೇ ಲಕ್ಷಣ ನಾನು ಗುರುವಿನ ವಿಷಯ ಹೇಳಕತ್ತಿದ್ದು ಒಪ್ಪಿಗೆ ಆಗ್ತದ ಏನು ಯಾವ್ದಾರ ಒಂದು ಗುರು ಅದು ಗಟ್ಟಿಯಾಗಿ ಹಿಡ್ಕೊಂಡು ಉಳಿದು ಎಲ್ಲ ಬಿಸಾಕಿ ಬಿಡಮ್ಮ ಏನ್ ಮಾಡ್ಬೇಕು ನಮ್ ಪರಂಪರಾ ಗುರುಗಳು ಏನೇನದಾರ ಎಲ್ಲ ಗುರುಗಳನ್ನ ಪಾಲಿಸ್ಬೇಕು ಗೌರವಿಸ್ಬೇಕು ಶಂಕರಾಚಾರ್ಯರು ಆದಿ 8ನೇ ಇದ್ರಾಗ ಅವ್ರು ಮಾಡಿದ್ರು ಏನ್ ಮಾಡಿದ್ರು 8ನೇ ಶತಮಾನದಾಗ ಅವರು ಧರ್ಮ ಪ್ರಚಾರ ಮಾಡಿ ಧರ್ಮ ಉಳಿಸಿ ಅವ್ರೇನಾರ ಶಂಕರಾಚಾರ್ಯ ಅವಾಗ ಹುಟ್ಟಿ ಬಂದಿದ್ದಿಲ್ಲ ಅಂತಂದ್ರ ಇಡೀ ನಮ್ಮ ದೇಶ ಬೌದ್ಧ ಧರ್ಮ ಆತೈತಿ ಆ ಬೌದ್ಧ ಧರ್ಮದ ಒಂದು ನೆಲೆ ಆಗ್ತದ ಅನ್ನೋದಕ್ಕೆ ಅವ್ರೇನ್ ಮಾಡಿದ್ರು ಶಂಕರಾಚಾರ್ಯರು ಹುಟ್ಟಿ ಬಂದು ಮತ್ತೆ ಈ ಧರ್ಮವನ್ನು ಉಳಿಸಿದ್ರು ವೇದ ಧರ್ಮಗಳನ್ನೆಲ್ಲ ವೈದಿಕ ಧರ್ಮವನ್ನ ನಾಶ ಮಾಡಿ ಅವೈದಿಕ ಧರ್ಮಗಳನ್ನೇ ಇಲ್ಲಿ ಬೆಳೆಸ್ಬೇಕನ್ನೋದು ಅಲ್ಲಿಂದ ಇಲ್ಲಿ ತನಕ ಬಹಳ ಪ್ರಯತ್ನ ಅದ ಬಹಳ ಮಂದಿ ನಡೆಸ್ಯಾರ ಪ್ರಯತ್ನಗಳು ಅವು ಅವ್ರ ಪ್ರಯತ್ನ ಅವ್ರು ಮಾಡ್ತಾರ ಇವ್ರ ಪ್ರಯತ್ನ ಇವ್ರು ಮಾಡ್ತಾರ ಏನ್ ಜಗತ್ತೇನು ವೈದಿಕರದ ಏನು ಜಗತ್ತೇನು ಅವೈದಿಕರದು ಅಲ್ಲ ವೈದಿಕರದು ಅಲ್ಲ ಅದು ಈಶ್ವರನ ಜಗತ್ತದು ನಿಮ್ಮದು ನೀವು ಮಾಡ್ರಿ ಯಾಕೆ ಗುದ್ದಾಡ್ತೀರಿ ಸುಮ್ಮ ತಿಂದು ಸುಮ್ಮ ಸಾಧನೆ ಮಾಡ್ಲಕ್ ಆಗಂಗಿಲ್ಲ ಅಂತ ಈಶ್ವರ ಯಾರ ತಲೆ ಹತ್ತಾರ ಅವ್ರ ತಲೆಗೆ ಬಂದು ಏಟಾಕ್ಬಿಡ್ತಾನ ಸುಮ್ ಸಾಧನೆ ಮಾಡ್ಲಕ್ ಯಾರು ಬೇಡ ಅನ್ನಂಗಿಲ್ಲ ಆದ್ರೆ ಏನ್ ಮಾಡ್ತಾರ ತಮ್ಮ ಒಂದು ಪ್ರಭಾವ ಬೀರಿ ಜಗತ್ತಿನ ಮೇಲೆ ತಮ್ಮದೇ ಆದ ಒಂದು ಪ್ರಭುತ್ವ ಮಾಡ್ಲಕ್ ಹೋಗ್ತಾರಲ್ಲ ಅವ್ರು ಏಟ್ ತಿಂತಾರೆ ಇಲ್ಲಿ ಯಾಕಂದ್ರ ಜಗತ್ತು ಯಾರಪ್ಪಂದು ಅಲ್ಲ ಈಶ್ವರಂದು ಅದು ಅಧಿಕ ಪ್ರಸಂಗತನ ಅದು ನಮ್ಮ ಧರ್ಮದ್ದೇ ಎಲ್ಲರೂ ನಡ್ಕೊಳ್ಳಿ ನಮ್ಮ ಗುರುಗಳಿಗೆ ಎಲ್ಲರೂ ಗುರುಗಳತ್ತ ಪಾಲಿಸಲಿ ನಮ್ಮ ಧರ್ಮ ಗ್ರಂಥನೇ ಎಲ್ಲರೂ ಧರ್ಮ ಗ್ರಂಥ ಅಂತ ಓದು ಇವೆಲ್ಲ ಏನದು ಅಧಿಕ ಪ್ರಸಂಗತನ ಏನ್ ಜಗತ್ತೇನು ಯಾರಪ್ಪಂದ ಅದು ಇವೆಲ್ಲ ಅಧಿಕತನ ಇರಬಾರ್ದು ಅದಕ್ಕೆ ಶಂಕರಾಚಾರ್ಯರು ಮೂಲದಲ್ಲಿ
ಆಧ್ಯಾತ್ಮ ಸಾಧನೆ ಒಂದೇ ಮಾಡಿ ಅವ್ರೇನು 4 ಜನ ಶಿಷ್ಯರು ಶಂಕರಾಚಾರ್ಯ ಇಷ್ಟೇ ಇತ್ತು ಅವಾಗ ಟೀಮ್ 5 ಮಂದಿ ಫಸ್ಟ್. ಅದಕ್ಕಿಂತ ಮೊದಲು ಹೆಂಗಿತ್ತೋ ಏನಿತ್ತೋ ಅದೆಲ್ಲ ನಾಶ ಆಗಿ ಹೋಗ ಅಳಿವಿನ ಅಂಚಿನಲ್ಲಿದ್ದಂಥ ಧರ್ಮವನ್ನ ಇವರು ಉಳಿಸಿದ್ರು. ಆ ಧರ್ಮ ಉಳಿಸೋದ್ರಾಗ ಶಂಕರಾಚಾರ್ಯರು ಒಂದು, ಸೆಕೆಂಡ್ ರಾಮಕೃಷ್ಣ ಪರಮಹಂಸ, ಸ್ವಾಮಿ ವಿವೇಕಾನಂದ ಇವರು ಕೂಡ ಈ ಧರ್ಮ ಉಳಿಸೋದಕ್ಕೆ ಬಹಳ ಪ್ರಯತ್ನ ಮಾಡ್ಯಾರ. ಅವ್ರ ಕಾಲದೊಳಗೂ ಬೇರೆ ಬೇರೆ ಧರ್ಮದ ಬೇರೆ ಬೇರೆ ರಾಜರ ಬೇರೆ ಬೇರೆ ಅಧಿಕಾರಿಗಳ ದರ್ಪ ಬಹಳ ಇತ್ತು. ಅದ್ರೊಳಗೆ ಇದು ಉಳಿಸಿ ಬೆಳೆಸ್ಬೇಕಾದ್ರೆ ಬಹಳ ಕಠಿಣ ಆಗಿತ್ತು ಅವ್ರಿಗೆ. ಎಲ್ಲ ಇತಿಹಾಸ ಓದಿದ್ರೆ ಗೊತ್ತಾಗ್ತದೆ ಏನೇನು ಅವ್ರು ಫೇಸ್ ಮಾಡ್ಯಾರ, ಏನೇನು ತ್ರಾಸಾಗ್ಯದ ಅಂತ ಹೇಳಿ. ಯಾವಾಗ ಶಂಕರಾಚಾರ್ಯರು ಪೂರ್ತಿ ಕೊನೆಯ ದಿನಗಳು ಬಂದಾಗ 4 ಮಂದಿ ಶಿಷ್ಯರು ಜಗಳ ತೆಗೆದ್ಬಿಟ್ರು. ಏನಂತ, ನೀನೇನು ವರ್ಲ್ಡ್ ಫೇಮಸ್ ಆದಿ, ಎಲ್ಲರೂ ನಿನ್ನ ನೆನೆಸ್ತಾರ, ನೀ ಸತ್ತೋದೆ ಅಂತಂದ್ರ ನಮ್ಗೆ ಯಾರು ಕೇಳ್ತಾರ, ನಮಗೊಂದು ನೆಲಿ ಬೇಕು, ನಮಗೊಂದು ಏನಾರೆ ಜಾಗ ಮಾಡಿ ಕೊಡ್ಬೇಕು ನೀನು ಅಂತ ಹೇಳಿ ಗುರುವಿಗೆ ಗಂಟು ಬಿದ್ದುಬಿಡ್ತಾರೆ. ಇಡೀ ಆಯುಷ್ಯ ಎಲ್ಲ ನೀನ್ ಬೆನ್ನತ್ತಿ ತಿರುಗಾಡಿ ನಿನ್ ಸಂಗಟ ನಾವು ಫೇಮಸ್ ಆಗಿವಿ, ಖರೆ ನೀವು ಹಾಗೆ ಅಂದ್ರೆ ನಮ್ಗೆ ಯಾರು ಕೇಳ್ತಾರ, ನಮಗೆ ಮಠ ಬೇಕು. ಶಂಕರಾಚಾರ್ಯ ಒಳಗಿನ ಮಠ ಇಲ್ಲ, ಹೊರಗಿನ ಮಠ ಇಲ್ಲ, ಒಳಗಿನ ಮಠ ಒಂದೇ ಕಟ್ಕೋಬೇಕು, ಆಧ್ಯಾತ್ಮ ಸಾಧನೆ ಮುಖ್ಯ, ಹೊರಗೆ ಬಿಲ್ಡಿಂಗ್ ಕಟ್ಟೋದು ಮುಖ್ಯ ಅಲ್ಲ ಅಂತೇಳಿ ಎಷ್ಟು ಪ್ರಯತ್ನ ಮಾಡಿ ಇಡೀ ಆಯುಷ್ಯ ಅವ್ರು ಹೋಗಿದ್ದೆ 30ನೇ ವಯಸ್ಸಿಗೆ ಹೋಗ್ಯಾರ ಶಂಕರಾಚಾರ್ಯರು. ಅಷ್ಟರೊಳಗೆ ದೇಶ ವಿದೇಶ ಎಲ್ಲ ತಿರುಗಾಡಿ ಧರ್ಮ ಪ್ರಚಾರ ಮಾಡಿ ಏನೇನ್ ಮಾಡ್ಬೇಕೆಲ್ಲ ಮಾಡ್ಯಾರ. ಅಂಥದ್ರಾಗ ಕೊನೆಯ ದಿನಗಳಲ್ಲಿ ಗುದ್ದಾಡಿ ಜಗಳ ಮಾಡೋಣ, ಆಯ್ತು ಹೇಳ್ರಪ್ಪ, 4 ಮಂದಿ 4 ವೇದಗಳು ಇಟ್ಕೊಂಡು ಕುಂದ್ರಿ, 4 ಮಹಾವಾಕ್ಯಗಳು ಇಟ್ಕೊಂಡು ಕುಂದ್ರಿ, ಕುಂತು ನಿಮ್ಮದ್ ನೀವು ಮಠ ಸ್ಥಾಪನೆ ಮಾಡ್ರಿ ಅಂತೇಳಿ 4 ಮಠ ಮಾಡ್ಯಾರ. ಅದಂಗ ಶಂಕರಾಚಾರ್ಯರು 4 ಮಠ ಮಾಡ್ಯಾರ ಅಂತೇಳಿ ಮಧ್ವಾಚಾರ್ಯರು 12ನೇ ಶತಮಾನದೊಳಗ 8 ಮಠ ಮಾಡಿದ್ರು. ಅವ್ರು ಕಾಂಪಿಟೇಷನ್ ಹೆಂಗದ ನೋಡ್ರಿ. ಅದ್ವೈತದವರು 4 ಮಾಡಿದ್ರ ಇವರು ದ್ವೈತದವರು 8 ಮಠ ಮಾಡಿದ್ರು. ಅಷ್ಟ ಮಠಗಳು ಇವ್ರದ್ದು. ಮತ್ತ ನಮ್ಮವ್ರು ಎಷ್ಟು ಮಠ ಮಾಡ್ಯಾರ ಗೊತ್ತಾ? ನಮ್ಮ ಮಠಗಳು ಎಷ್ಟದಾವ? ಬರೀ ಮಂದಿ ಮಠಗಳ ಸಂಖ್ಯೆ ಗೊತ್ತದ, ನಮ್ಮ ಮಠಗಳು ಎಷ್ಟದಾವ ಗೊತ್ತಾ? ಮೂಲ ಪೀಠ 5 ಮಂದಿ ಒಬ್ಬೊಬ್ರು ಏಸೀಸ್ ಮಠ ಮಾಡ್ಯಾರ ಹೇಳ್ರಿ, ಗೊತ್ತದ? 1008 ಬರ್ಕೋತಾರಲ್ಲ, ಅವು ಏನವು? ಅವ್ರ ಶಾಖಾ ಮಠಗಳು. ಒಬ್ಬೊಬ್ಬರು 1008 ಮಠಗಳ ಸ್ಥಾಪನೆ ಮಾಡ್ಯಾರ. ಹಳ್ಳಿಗೆ ಊರಿಗೆ ಮಾಡ್ಯಾರ. ಅವ್ರು 5 ಗುಣಿಲೆ 1008 ಅಂದ್ರೆ ಎಷ್ಟಾಯ್ತು? ಏಸ್ ಮಠ ಆಗ್ಯಾವ ನಮ್ಮ? 1008 ಗುಣಿಲೆ 5 ಅಂದ್ರೆ ಏಸ್ ಮಠ ರೀ? ಏನ್ ಕ್ಯಾಲ್ಕುಲೇಟರ್ ಬೇಕಾ? 5 ಅಂದ್ರೆ 5000 ಆಯ್ತು, 8 ಐದ್ಲೆ 40, 5040 ಮಠಗಳು. ಹೆಜ್ಜಿಗೆ ಅದಾವ ಮಠಗಳು. ನಮ್ಮವ್ರು ಮಾಡಿದಟ್ಟು ಯಾರು ಮಾಡಿಲ್ಲ, ಅಪರಂಪಾರ. ಬಸವಣ್ಣವರು 770 ಶರಣರನ್ನು ತಯಾರು ಮಾಡಿದ್ರು. ಯಾವ ಧರ್ಮ ಗುರುವಿನ ಬಳಿ 700 ಮಂದಿ ಅದಾರ್ರಿ ಶಿಷ್ಯರು? ಎಲ್ಲಿ ಇಲ್ಲ. 1,96,000 ಜಂಗಮರು, ಧರ್ಮ ಪ್ರಚಾರಕರು. ಅಷ್ಟು ಪ್ರಮಾಣದ ಧರ್ಮ ಪ್ರಚಾರಕರು ಯಾರ ಬಲ್ಲಿ ಅದಾರ? ಯಾವ ಧರ್ಮ ಗುರುವಿನ ಬಲ್ಲಿ ಅದಾರ? ಎಲ್ಲಿ ಇಲ್ಲ. ಅಷ್ಟು ಏನು ಮಾಡ್ಯಾರ? ಅಪರಂಪಾರ, ಬಹಳ ದೊಡ್ಡ ಪ್ರಮಾಣದ ಸಾಧನೆ ಮಾಡಿ ಹೋಗ್ಯಾರ. ಈಗ ನೋಡಿದ್ರ ಅದನ್ನ ಅರ್ಥ ಮಾಡ್ಕೊಳಕ ಬರ್ಲಾರ್ದಕ್ಕ ಓಸು ಮಂದಿ ಗುದ್ದಾಡ್ಲಕತ್ತಾರ. ಸರಿಯಾಗಿ ಅರ್ಥ ಮಾಡ್ಕೊಂಡ್ರ ಭವ್ಯವಾದದ್ದು ಅವ್ರಕಿಂತ ಇವ್ರು ಇನ್ನ ಜೋರ್ ಮಾಡ್ಬೋದು. ಆಗಿನ ಕಾಲದಾಗ ಅವ್ರು ಎಲ್ಲರಿಗೆ ಇವನಾರವ ಎನ್ನದಿರಯ್ಯ, ಇವನಮ್ಮವ ಎನ್ರಿ ಅಂತೇಳಿ ಮನಿ ಮಗ ಅಂತ ತಿಳ್ಕೊಳ್ರಿ ಒಬ್ರಿಗೊಬ್ರು ಅಂತ ಅವ್ರು ಹೇಳುವಾದ್ರು. ಇವರು ಮನೆಯ ಮಕ್ಕಳಿಗೆ ಆ ಧರ್ಮ ಬೇರೆ, ಈ ಧರ್ಮ ಬೇರೆ, ಆ ಜಾತಿ ಬೇರೆ, ಈ ಜಾತಿ ಬೇರೆ ಅಂತೇಳಿ ಭೇದ ಭಾವ ಹುಟ್ಟಿಸ್ಲಕತ್ತಾರ. 21ನೇ ಶತಮಾನದ
ಇವರು ಶರಣರು ಅನ್ಕೋತಾರೆ. ಇವ್ರು ಭೇದ ಭಾವ ಹುಟ್ಟಿಸವ್ರು ಯಾವ ತರ ಶರಣರು ಇವರು? ಶರಣರೆಲ್ಲ ಮಾರಣ್ರಿ ಇವರೆಲ್ಲ, ಉಪಯೋಗ ಇಲ್ಲ. ಇರ್ಲಿ, ಏನಕ್ಕಾಗಲಕ್ಕ ಗುರು ಅನ್ನೋ ವಿಷಯ ಬಂದ ಹೊತ್ನಾಗ ಇಷ್ಟೊಂದು 5040 ಮಠಗಳದಾವ ನಮ್ಮ. ಇದು ಅಲ್ಲದೆ ಮತ್ತ ವಿರಕ್ತ ಮಠಗಳು, ಬಸವ ಪೂರ್ವದ ಮಠಗಳು, ಬಸವ ಕಾಲದ ಮಠಗಳು, ಬಸವೋತ್ತರ ಮಠಗಳು, ಎಷ್ಟದಾವ? ಅಷ್ಟೊಂದು ಸಂಖ್ಯೆಯ ಮಠಗಳು ಜಗತ್ನಾಗ ಎಲ್ಲಿ ಇಲ್ಲ. ಅಷ್ಟು ಭವ್ಯ ಪರಂಪರೆ ಎಲ್ಲ ಇಟ್ಕೊಂಡು ಆ ಬ್ರಹ್ಮಕುಮಾರಿ ಹೋಗಿ ಕೂತ್ಕೇಳ್ತಾರೆ ಇವರೆಲ್ಲ. ಹಿಂದ್ ಇಷ್ಟೊಂದು ಗುರುಗಳು, ಇಷ್ಟು ಜಗದ್ಗುರುಗಳು ಇಟ್ಕೊಂಡು ಅವ್ರು ಯಾರೋ ಏನೋ ಓದಿ ಹೇಳ್ತಿರ್ತಾರ, ಅದು ಕೂತ್ಕೇಳಕ್ ಹೋಗ್ತಾರೆ. ತಮ್ಮ ಎಲ್ಲ ಧರ್ಮ ಗ್ರಂಥಗಳೆಲ್ಲ ಮೂಲೆಗಿಟ್ರು ಹೋಯ್ತು. ಇದೆಂತ ಕರ್ಮನ್ ಬಕ್ಕ, ಏನ್ ಕಡಿಮೆ ಬಿದ್ದದ ಹೇಳಕ್ಕೆ ಹೋಗ್ಬೇಕು ಇವ್ರು. ಕೋಟ್ಯಾಧೀಶ ಹೋಗಿ ಭಿಕ್ಷೆ ಬೇಡ್ಲಕ್ ಹೋದಂಗ ಅವು. ಅಲ್ಲಿನೂ ಅದೇ ಹೇಳ್ತಾರ, ಇಲ್ಲಿನೂ ಇದೇ ಹೇಳ್ತಾರ ಅಂತ ಹೇಳಕ್ಕೆ. ನಿಮ್ಮವರು, ನಿಮ್ಮ ಗುರುಗಳು, ನಿಮ್ಮ ಪರಂಪರೆ ಏನದ, ನಿಮ್ಮದು ನೀವು ಕುಂತು ಮಾಡ್ರು ಅಂತಂದ್ರೆ ಎಲ್ಲೆಲ್ಲೋ ಹೋಗ್ತಾರೆ, ಏನೇನೋ ಮಾಡ್ತಿರ್ತಾರೆ. ನೆಕ್ಸ್ಟ್, ಶಿವ ಧ್ಯಾನ ಪರ ಗುರು ಆದವನ್ ಏನಿರ್ತಾನಪ್ಪ ಅಂದ್ರ ಸದಾಕಾಲ ಶಿವ ಧ್ಯಾನ ಪರ. ಮತ್ತೆ ಹೆಂಗಿರ್ತಾನ? ಶಾಂತ ಇರ್ತಾನ, ಎಂದು ಸಿಟ್ಟಿಗೆ ಬರಲ್ಲ. ಮತ್ತೆ ಹೆಂಗಿರ್ತಾನ? ಶಿವ ತತ್ವ ವಿವೇಕಿ. ನೋಡ್ರಿ ಎಷ್ಟು ಚಂದ ಚಂದ ಶಬ್ದಗಳು ಬಳಸ್ಯಾರ. ಗುರುವಿನ ಅಂತರಂಗದಲ್ಲಿ ಅಜ್ಞಾನದ ಲವಲೇಶವಿಲ್ಲ. ಅವನೊಳಗ ಅಂತರಂಗದೊಳಗ ಅಜ್ಞಾನ ಅನ್ನೋದು ಇಲ್ಲವೇ ಇಲ್ಲ. ಅವನಿಗೆ ಸದಾಕಾಲ ಆತ್ಮದರ್ಶನ, ಅನಾತ್ಮ ದರ್ಶನ ಇಲ್ಲೇ ಇಲ್ಲ. ಅವನಿಗೆ ಆತ್ಮದರ್ಶನನೇ ಜ್ಞಾನನೇ ಜ್ಞಾನ. ಅಲ್ಲಿ ಬರೀ ಬೆಳಕು. ಪರಶಿವ ತತ್ವದ ಪೂರ್ಣ ಪ್ರಜ್ಞೆಯುಳ್ಳ ಅವನ ಮನಸ್ಸು ಸದಾ ಶಿವಚಿಂತನೆಯಲ್ಲಿಯೇ ತಲ್ಲೀನವಾಗಿದೆ. ಯಾವಾಗಲೂ ಶಿವನ ಚಿಂತನೆ ಒಳಗೆ ತಲ್ಲೀನ ಆಗ್ಯದ. ಹರ್ಷ, ದ್ವೇಷ, ಸುಖ, ದುಃಖ, ಈ ದ್ವಂದ್ವಗಳು ಅವನ ಮನಸ್ಸನ್ನು ತಲುಪುವುದಿಲ್ಲ. ಯಾವ ದ್ವಂದ್ವಗಳಿಲ್ಲ. ಅವ ದ್ವಂದ್ವಾತೀತದ. ಅವನೊಳಗೆ ಯಾವ ದ್ವಂದ್ವಗಳು ಇಲ್ಲ. ಯಾವಾಗಲೂ ಒಂದೇನಾರ ಸುಖ ಬಂದರೆ ಉಬ್ಬದು, ದುಃಖ ಬಂತಂದ್ರೆ ಕುಗ್ಗದು, ರಾಗ, ದ್ವೇಷ, ಸುಖ, ದುಃಖ ಇವ್ಯಾವೂ ಇಲ್ಲ ಅವನೊಳಗೆ. ದ್ವಂದ್ವಗಳು ಇಲ್ಲವೇ ಇಲ್ಲ. ಅಖಂಡ ಆನಂದ ಅನುಭವಿಸ್ತಾನ. ಅವನ ಮನಸ್ಸನ್ನು ತಲುಪುವುದು. ಅವನು ಪೂರ್ಣ ಶಾಂತ ಸ್ಥಿತಪ್ರಜ್ಞೆ ಯೋಗಿ. ಅವ ಪೂರ್ತಿ ಶಾಂತ ಇರ್ತಾನ, ಸ್ಥಿತಪ್ರಜ್ಞೆ ಯೋಗಿ ಆಗಿ ಇರ್ತಾನ. ಹೆಂಗಿರ್ತಾನ ನೋಡ್ರ ಗುರು ಆದವನು. ಏನೇ ಸಮಸ್ಯೆ ಆದರೂ ಸಹಿತ ತನ್ನೊಳಗ ತಾನೇ ಇರ್ತಾನ. ಏನು ಸಮಸ್ಯೆ ಬಂದರೂ ಸಹಿತ ಅವ ಎಂದೂ ತನ್ನ ಬ್ಯಾಲೆನ್ಸ್ ಔಟ್ ಆಗಂಗಿಲ್ಲ. ಇದು ಹಾವು ಕೊಳ್ಳಿಗೆ ಹಾಕ್ತಾರಲ್ಲ, ಅದು ಯಾರ್ದು? ಶ್ರಮಿಕ ಋಷಿ ಅಲ್ರಿ ಅವನು. ಪರೀಕ್ಷಿತ್ ರಾಜ ಯಾರ ಕೊಳ್ಳಿಗೆ ಹಾವು ಹಾಕ್ತಾನ? ಶ್ರಮಿಕ ಅಲ್ಲ, ಶಮಿಕ ಋಷಿ ಕೊಳ್ಳಿಗೆ ಕಣ್ಣು ತೆರೆದು ಧ್ಯಾನ ಕೂತಿರ್ತಾನ, ತಪಸ್ ಮಾಡ್ತಿರ್ತಾನ. ಇವನು ಬೇಟೆಗೆ ಆಡಕ್ ಹೋಗಿ ಇವನು ಏನ್ ಮಾಡ್ತಾನ? ನೀರಡಿಕೆ ಆಗಿರ್ತದ. ಗುರುಗಳ ಬಲ್ಲಿ ಹೋಗಿ ನೀರಡಿಕೆ ಆಗ್ಯದ ಅಂತ ಹೇಳಿದ್ರ ಕಣ್ಣು ತೆರೆದು ನೋಡ್ತಾರ, ನನ್ನ ಸಂಗಟ ಮಾತಾಡಲಾಗ್ಯಾರ, ಸಿಟ್ಟು ಬಂದ್ಬಿಡ್ತದ. ಅವ್ರು ನೋಡಿದ್ರೆ ಅಂತರ್ಧಾನ ಆಗ್ಬಿಟ್ಟಿರ್ತಾರ. ಕಣ್ಣು ತೆರೆದಿರ್ತದ, ಅದರ ಒಳಗ ಅವ್ರ ಅಂತಃಕರಣ ಏನದಲ್ಲ, ಆ ಕಣ್ಣಿಗೆ ಸಂಬಂಧ ಇರಂಗಿಲ್ಲ. ಅದು ಪರಮಾತ್ಮನ ಕಡೆ ಲಕ್ಷ್ಯದೊಳಗೆ ಇರ್ತದ. ಇವನಿಗೆ ಸಿಟ್ಟು ಬರ್ತದ, ನೀರಡಿಕೆ ಆಗಿರ್ತದ. ಆ ಕಡೆ ಈ ಕಡೆ ನೋಡ್ತಾನ, ಅಲ್ಲೊಂದು ಹಾವು ಹೊಂಟಿರ್ತದ. ಹಾವಿಗೆ ಒಂದು ಬಾಣ ಬಿಡ್ತಾನ, ಅದು ಹಾವು ಸಾಯ್ತದ. ಸತ್ ಹಾವು ರಕ್ತ ಸೋರ ಹಾವು ತಂದು ಆ ಋಷಿ ಕೊಳ್ಳಗ ಹಾಕಿ ಹೋಗ್ಬಿಡ್ತಾನ. ಆಮೇಲೆ ಅವ್ರ ಮಗ ಶೃಂಗಿ ಅಂತ ಹೇಳಕ್ಕೆ ಅವನು ತಪಸ್ ಮಾಡ್ತಿರ್ತಾನ. ತಪಸ್ ಮಾಡೋ ಟೈಮ್ನೊಳಗೆ ಅವ್ರ ಅಪ್ಪಗೆ ಹೆಂಗ್ ಯಾರೋ ಮಾಡ್ಯಾರ ಸುದ್ದಿ ಹೇಳಿದ ಕೂಡ್ಲೇನೆ ಅವ ಭಯಂಕರ ಸಿಟ್ಟಲಿಂತ ಬರ್ತಾನ. ನಮ್ಮ ಅಪ್ಪಗೆ ಇಷ್ಟೊಂದು ಅಪಮಾನ ಯಾವನು ಮಾಡ್ಯಾನ? ಅವ 7 ದಿನದಾಗ ಹಾವು ಕಚ್ಚಿ ಸಾಯ್ಬೇಕತ್ತೆ ನಾವು ಶಾಪ ಕೊಟ್ಬಿಡ್ತಾನ. ಆಮೇಲೆ ಇವನಿಗೆ ಎಚ್ಚರ ಆಗ್ತದ, ಶ್ರಮಿಕ ರಾಜ. ಇವ್ ಏನಂತಾನ? ಏನು ಮಾಡಿದಪ್ಪ? ಏನಿಲ್ಲ, ನಿನ್ ಕೊಳ್ಳಾಗ ಹಿಂಗ ಹಾವು ಹಾಕಿ ಹೋಗಿದ್ರು. ಅವ ಯಾವನ ಹಾಕ್ಯಾನ? ಅವನು 7 ದಿನದಾಗ ಸಾಯ್ಬೇಕ. ಯಾರು ಹಾಕ್ಯಾರ ಅಂತ? ಅವ ಯಾರು? ಪರೀಕ್ಷಿತ್ ಮಹಾರಾಜ ಅಂತ ಗೊತ್ತಾಯ್ತು, ಅವ ಹಾಕ್ಯಾನ.
ಯಾಕಪ್ಪ ಇಂಥ ಕೆಲಸ ಮಾಡ್ದಿ, ಹಿಂದ ಮುಂದೆ ನೋಡ್ಲಾರ್ದು ಇಂಥ ಶಾಪ ಯಾಕೆ ಕೊಟ್ಟಿ? ಶಾಪಾನುಗ್ರಹ ಸಮರ್ಥ ಅದಿ ಅಂದ್ರ ಅವ ರಾಜ, ಅವನ ಕೈ ಮೇಲೆ ಇನ್ನ ಎಷ್ಟೋ ಒಳ್ಳೆ ಒಳ್ಳೆ ಕೆಲಸಗಳಾಗವಿರ್ತಾವ. ಅವ ಏನು ದುಷ್ಟ ರಾಜ ಅಲ್ಲ, ಒಳ್ಳೆ ಸದ್ಭಾವಿ ಅದನ, ಸುಜ್ಞಾನಿ ಅದನ, ಸತ್ಕ್ರಿಯಾಶೀಲ ಅದನ. ಆ ರಾಜನ ಬಗ್ಗೆ ಒಮ್ಮಿದೊಮ್ಮಿಗೆ ನೀನು ಏನು ತಿಳ್ಕೊಳ್ಳಾರ್ದೆ ಶಾಪ ಕೊಟ್ಟೆಲ್ಲಪ್ಪ. ಇದು ಹೆಂಗದಂತಂದ್ರ ತನ್ನ ಕೊಳ್ಳಾಗ ಸತ್ತ ಹಾವೆಂದು ರಕ್ತ ಸ್ವರ ಹಾವು ಹಾಕಿ ಹೋಗ್ಯಾನ. ಅವನಿಗೆ ಇವ ಮಗ ಸಿಟ್ಟಿಗೆ ಶಾಪ ಕೊಟ್ರ ತಂದೆ ಆದವನ್ ಏನ್ ಹೇಳ್ತಾನ ನೋಡ್ರಿ, ಅದೆಷ್ಟು ಒಳ್ಳೆ ಆದರ್ಶ ಮಾತದ ಗೊತ್ತದ ಅದು. ಅದಕ್ಕೆ ಹಂಗ ಶಾಪ ಕೊಡಬಾರ್ದಿತ್ತಪ್ಪ ನೀನು ಅಂತ ಹೇಳ್ತಾನ. ಹಾಗ ಇದು ಸ್ಥಿತಪ್ರಜ್ಞೆ. ಏನ್ ಕೊಳ್ಳಾಗ ಹಾವು ಹಾಕಿದ್ರೆ ಏನಾಗ್ತದ? ಕೊಳ್ಳಾಗ ಹಾವು ಹಾಕಿದ್ರೆ ಏನಾಗ್ತದ? ರಕ್ತ ಮೈ ಮೇಲೆಲ್ಲ ಬಿದ್ರೆ ಏನಾಗ್ತದ? ತೊಳ್ಕೊಂಡ್ರು ಓದ್ತದ. ಆದ್ರ ಒಬ್ಬ ಅಂತ ರಾಜ ಸೈಲೆಂತೇಳಿ ಶಾಪ ಕೊಟ್ಟಿದಲ್ಲ, ಅದು ದೊಡ್ಡ ತಪ್ಪಾಗ್ಯದ ನೋಡಪ್ಪ ಅಂತ ಹೇಳ್ತ. ಅದಕ್ಕ ಇವನ್ ಹೆಂಗಿರ್ತಾನಪ್ಪ ಅಂದ್ರೆ ಶಿವಧ್ಯಾನ ಪರ, ಶಾಂತ, ಶಿವತತ್ವ ವಿವೇಕಿ. ಈ ಶಬ್ದಗಳೆಲ್ಲ ಲಿಸ್ಟ್ ಮಾಡ್ಕೊಳಕತ್ತೀರ. ಗುರು ಅಂತಂದ್ರೆ ಹೆಂಗಿರ್ಬೇಕಂದ್ರೆ ಶಾಂತ ಇರಬೇಕು, ಶಿವತತ್ವ ವಿವೇಕಿ ಆಗಿರ್ಬೇಕು. ತತ್ವ ಶಿವತತ್ವ ಮತ್ತು ಅನಾತ್ಮ, ಆತ್ಮ ಅನಾತ್ಮಗಳನ್ನ ಬೇರ್ಪಡಿಸಿ ತಿಳ್ಕೋಬೇಕು. ಶಿವತತ್ವ ವಿವೇಕಿ ಆಗಿರಬೇಕು. ಮತ್ತ ಗುರುವಿನ ಅಂತಃಕರಣದಲ್ಲಿ ಅಜ್ಞಾನದ ಲವಲೇಶವಿಲ್ಲ, ಅಲ್ಲಿ ಬರೀ ಬೆಳಕೇ ಬೆಳಕು. ಪರಶಿವ ತತ್ವದ ಪೂರ್ಣ ಪ್ರಜ್ಞೆಯುಳ್ಳ ಅವರ ಮನಸ್ಸು ಸದಾ ಶಿವಚಿಂತನೆಯಲ್ಲಿಯೇ ತಲ್ಲೀನವಾಗಿದೆ. ಹರ್ಷ, ದ್ವೇಷ, ಸುಖ, ದುಃಖ ಈ ದ್ವಂದ್ವಗಳು ಅವನ ಮನಸ್ಸನ್ನು ತಲುಪುವುದಿಲ್ಲ. ಅವನು ಪೂರ್ಣ ಶಾಂತ ಸ್ಥಿತ ಪ್ರಜ್ಞ ಯೋಗಿ. ಗುರು ಅಂದ್ರೆ ಹಿಂಗಿರ್ಬೇಕು. ನೆಕ್ಸ್ಟ್ 11ನೇ ಗುಣಲಕ್ಷಣ ಏನದಪ್ಪ ಅಂತಂದ್ರ, ಭಸ್ಮ ಲೇಪನ ಕಲೆಯಲ್ಲಿ, ಭಸ್ಮ ತಯಾರಿಕೆಯ ವಿಧಿ ವಿಧಾನದಲ್ಲಿ ಗುರುವು ಬಲ್ಲಿದ. ವಿಭೂತಿ ತಯಾರು ಮಾಡುವಂಥದ್ದು ಗೊತ್ತಿರಬೇಕು. ಗುರು ಆದವನು ಬರೇ ವಿಭೂತಿ ಬಗ್ಗೆ ಶಾಸ್ತ್ರ ಹೇಳ್ಕೊತ ಕೂತ್ರ ವಿಭೂತಿ ಹೆಂಗ್ ತಯಾರಾಗ್ತದತ್ತೆ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಅವ್ರು ಏನ್ ಮಾಡ್ತಾರ, ಶಿವಯೋಗ ಮಂದಿರದಾಗ ವಿಭೂತಿ ತಯಾರು ಮಾಡಿ ಟ್ರೈನಿಂಗ್ ಕೊಡ್ತಾರ ಅಲ್ಲಿ ಮರಿಗಳಿಗೆ. ಅವ್ರೆಲ್ಲವ್ರಿಗೆ ಗೊತ್ತಿರ್ತವ ಶಿವಯೋಗ ಮಂದಿರದವ್ರಿಗೆ ವಿಭೂತಿ ಹೆಂಗ್ ತಯಾರಾಗ್ತದ ಅಂತ ಹೇಳಿ. ಅದಕ್ಕ ವಿಭೂತಿ ತಯಾರು ಮಾಡೋದನ್ನು ಗೊತ್ತಿರ್ಬೇಕು, ವಿಭೂತಿ ಮಹಿಮೆನೂ ಅವನಿಗೆ ಗೊತ್ತಿರ್ಬೇಕು ಗುರು ಆದವನು. ಅದಕ್ಕೆ ಭಸ್ಮ ಲೇಪನ ಕಲೆಯಲ್ಲಿ, ಭಸ್ಮ ತಯಾರಿಸುವ ವಿಧಿ ವಿಧಾನದಲ್ಲಿ ಗುರುವು ಬಲ್ಲಿದ. ವಿಭೂತಿ ಎಲ್ಲೆಲ್ಲಿ ಹಚ್ಕೋಬೇಕು, ಎಷ್ಟಿಷ್ಟು ಹಚ್ಕೋಬೇಕು, ಹೆಂಗ್ ಹಚ್ಕೋಬೇಕು, ನಮ್ಮ ಕಂಬಿ ಪ್ರಕಾಶ್ ಗುರುಗಳಿಗೆ ಕೇಳಿದ್ರೆ ಅಂತಂದ್ರೆ ಕಂಪ್ಲೀಟ್ ಹೇಳ್ತಾರೆ ಭಸ್ಮ ಧಾರಣ ವಿಧಾನ ಹೆಂಗ ಅಂತೇಳಿ. ತ್ರಿಪುಂಡವನ್ನು ಹಚ್ಚುವಲ್ಲಿ ಅತಿ ಆಸಕ್ತಿ. ವಿಭೂತಿ ಇರ್ಬೇಕು ನೋಡ್ರಿ. ಇದೊಂದು ನಿಮ್ಗೆ ಯಾವಾಗನು ಜಗಲಿ ಮೇಲೆ ಎಲ್ಲೋ ಒಂದ್ ಕಡೆ ಇಟ್ಟಿರ್ತಾರ. ಅದ್ ಹೆಂಗಿರ್ತದ, ವಿಭೂತಿ ಅದೇನ್ ಕೊಡ್ರಿ ಅಂತಂದಾಗ ವೈಭವ ಗಂಗಾಳ ಮುಂದೆ ತಂದು ಇಟ್ಟು 4 ಬಟ್ಲದಾಗ ಏನೇನೋ ಸ್ವೀಟ್ ಅವು ಇವು ತಂದು ಇಟ್ಟಿರ್ತಾರ. ಅವಾಗ ವಿಭೂತಿ ಕೊಡ್ರಿ ಅನ್ಬೇಕು. ಅವು LKG UKG ಹುಡುಗರು ಕಾಪ್ಯಾಗ ಬಾರ್ದು ಪೆನ್ಸಿಲ್ ವರ್ಷಿ ಒಂದ್ ರಬ್ಬರ್ ಇಟ್ಟಿರ್ತಾರಲ್ಲ, ಕರ್ರಗ್ ಮಾಡಿ ಇಟ್ಟಿರ್ತಾರಲ್ಲ, ಹಾಂಗಿರ್ತದ. ಒಬ್ಬೊಬ್ಬರು ಮನೆ ಕರ್ರಗಿರ್ತದ ವಿಭೂತಿ ಬೆಳಗಿರೋದ್ರ ಬದಲಿ ಕರ್ರಗ. ಅದು ಬಟ್ಟ ಬಳಸಿರಂಗೇ ಇಲ್ಲ ಅವರು. ನಾವೇ ಹೋದಾಗೆ ಅದು ವಿಭೂತಿ ಹೊರಗೆ ಬರ್ತದೆ. ಹಾಂಗಿರ್ಬಾರ್ದು. ವಿಭೂತಿ ಹೆಂಗಿರ್ಬೇಕು? ವಿಭೂತಿ ಮತ್ತು ಕನ್ನಡಿ. ಎಲ್ಲೆಲ್ಲಿ ನೀವು ರೆಗ್ಯುಲರ್ ಆಗಿರ್ತೀರಿ ಅಲ್ಲೆಲ್ಲ ಕನ್ನಡಿ ಮತ್ತು ವಿಭೂತಿ, ಕನ್ನಡಿ ಮತ್ತು ವಿಭೂತಿ ಇದು ಇರಬೇಕು. ಎಲ್ಲಿ ಹೋದ್ರ ಮನಿ ಬಿಟ್ಟು ಹೊರಗೆ ಚಪ್ಪಲಿ ಹಾಕೊಂಡು ಹೊರಗೆ ಹೋಗೋ ಜಾಗದಾಗೂ ಒಂದು ವಿಭೂತಿ ಇರಬೇಕು, ಒಂದು ಕನ್ನಡಿ ಇರಬೇಕು. ದೇವ್ರ ಜಗಲಿ ಮೇಲೂ ಒಂದು ಕನ್ನಡಿ ಇರಬೇಕು, ಅಲ್ಲಿ ವಿಭೂತಿ ಇರಬೇಕು. ಮತ್ತೆ ನೀವು ಯಾವ ರೂಮ್ನಾಗ ಕುಂದಿರ್ತೀರಿ ಅಲ್ಲಿ ಕನ್ನಡಿ ಮತ್ತು ವಿಭೂತಿ ಇರಬೇಕು. ಮತ್ತೆ ನಿಮ್ಮ ಬ್ಯಾಗ್ನಾಗ ಒಂದು ವಿಭೂತಿ ಇರಬೇಕು. ಸದಾಕಾಲ ವಿಭೂತಿ ನಿಮ್ ಜೊತೆಗೆ ಇರಬೇಕು. ನಿಮಗ ಏನೋ ಸ್ವಲ್ಪ ಅಸಮಾಧಾನ ಅನಿಸ್ತು ಅಂತಂದ್ರ ಅಲ್ಲೇ ಎಲ್ಲರೇ ಒಂದಿಷ್ಟು ನೀರ್ ಸಿಕ್ಕರ ತಗೊಂಡು ಮಾರಿ ತೊಳ್ಕೊಂಡು ಒಂದಿಷ್ಟು ವಿಭೂತಿ ಹಚ್ಕೊಂಡು ಒಂದ್ ಕಡೆ ಸುಮ್ಮ ಏಕಾಂತದೊಳಗ ತಣ್ಣಗ ಕುಂತ್ರ
ಆ ಮಾತೇ ಬೇರೆ. ಅದಕ್ಕೆ ವಿಭೂತಿ ಬಿಟ್ಟು ಇರಬಾರದು, ಸದಾ ಕಾಲ ವಿಭೂತಿ ಧಾರಣೆಯಲ್ಲಿ ಆಸಕ್ತನಾಗಿರಬೇಕು. ಮುಂದೇನಾಗಬೇಕು? ರುದ್ರಾಕ್ಷ ಮಾಲೆ ಅವನಿಗೆ ಪ್ರಿಯ. ರುದ್ರಾಕ್ಷಿ ಮಾಲೆನು ಅದರ ಮೇಲೂ ಅವನು ಪ್ರೀತಿ ಇರಬೇಕು. ಧರಿಸ್ರಿ ಧರಿಸದೆ ಇರ್ರಿ, ಒಂದಾದ್ರೂ ರುದ್ರಾಕ್ಷಿ ಇರ್ಬೇಕು ಮೈ ಮೇಲೆ, ವಿಭೂತಿ ಇರಬೇಕು. ಮತ್ತೇನ್ ಮಾಡ್ಬೇಕು? ಲಿಂಗವನ್ನ ಅಂಗದ ಮೇಲೆ ಸದಾ ಧರಿಸುತ್ತಿರುವ ಅವನು ಲಿಂಗ ಪೂಜಾ ಪಾರಾಯಣ. ಸದಾ ಕಾಲ ಕೊಳ್ಳ ಲಿಂಗ ಇರಂತ ಗುರುವಿನ ಲಕ್ಷಣ. ಗುರು ತಾನೇ ಲಿಂಗಧಾರಿಯಾಗಿ ಇರಲಿಲ್ಲ ಅಂದ್ರೆ ಮಂದಿಗೆ ಹಂಗೆ ಆಗ್ತಾನೆ. ಎಲ್ಲ ಜನರಿಗೆ ಆದರ್ಶ ಆಗ್ಬೇಕಂತಂದ್ರೆ ತಾನು ಲಿಂಗ ಧಾರಣೆ ಮಾಡಿ ಲಿಂಗ ಪೂಜಾ ಮಾಡಿ ನಿರಂತರವಾಗಿ ತಾನು ಒಂದು ಪದ್ಧತಿ ಮೇಲೆ ಇದ್ನಂದ್ರೆ ಜನರಿಗೂ ಒಂದು ಪದ್ಧತಿ ಮೇಲೆ ಇರ್ಲಕ್ ಉಪದೇಶಿಸುವಂತ ಅಧಿಕಾರ ಬರ್ತದೆ. ಅವನ ಕೊಳಗೆ ಲಿಂಗಿಲ್ಲ, ಅವನೇ ಚಂದ ಪೂಜೆ ಮಾಡ್ಕೊಳಂಗಿಲ್ಲ, ನಮ್ಗೇನ್ ಹೇಳ್ತಾನ ಅಂತಾರ. ಹಂಗಾಗಬಾರ್ದು. ಅದಕ್ಕೆ ಲಿಂಗ ಪೂಜಾ ಪಾರಾಯಣ. ಅಷ್ಟಾವರಣ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ, ಇದರ ಸಂಪನ್ನತೆ ಇರಬೇಕು ಗುರು ಆದವನ್ ಬಲ್ಲಿ. ಮುಂದೇನದ? ಲಿಂಗಾಂಗ ಯೋಗ ತತ್ವಜ್ಞ. ಇದು ಬಹಳ ಮುಖ್ಯ. ಲಿಂಗ ಅಂಗ ಯೋಗ. ಅಂಗ ಅಂದ್ರೆ ಕತ್ತಲು, ಲಿಂಗ ಅಂದ್ರೆ ಬೆಳಕು. ಅವೆರಡು ಏನಾಗಬೇಕು? ಯೋಗ ಆಗಬೇಕು, ಕಲಿಬೇಕು. ಬೆಳಕು ಬತ್ತಂದ್ರೆ ಕತ್ತಲೇನೆ ಬೆಳಕಿನ ರೂಪ ತಗೋತದ, ಅಂಗನೇ ಲಿಂಗದ ರೂಪ ತಗೋತದ. ಅದಕ್ಕೆ ಲಿಂಗಾಂಗ ಯೋಗ ತತ್ವಜ್ಞ. ನಿರೂಢಾದ್ವೈತ ವಾಸನ, ಲಿಂಗಾಂಗ ಸ್ಥಳಭೇದಜ್ಞ ಹಾಗೂ ಶಿವವಾದಿ. ಏನೇನೋ ಶಬ್ದಗಳು. ನಿರೂಢ ಅದೇನ ಆರೂಢ ಅದ್ವೈತ ವಾಸನ, ಏನ ನಿರೂಢ ಅದ್ವೈತ ವಾಸನ ಅಂತ ಏನ್ ಗೊತ್ತಿಲ್ಲ. ನಿರೂಢ ಅದ್ವೈತ ವಾಸನ ಅಂದ್ರೆ ಏನದೇನು? ಆರೂಢ ಗೊತ್ತದ, ನಿರೂಢ ಅಂದ್ರೆ ಏನ್ ಗೊತ್ತಿಲ್ಲ. ಲಿಂಗಾಂಗ ಸ್ಥಳ ಭೇದಜ್ಞ, ಲಿಂಗ ಅಂಗಗಳ ಸ್ಥಳ, ಅಲಿಂಗ ಅಂದ್ರೇನು ಅಂಗ ಅಂದ್ರೇನು ಎಲ್ಲ ತಿಳ್ಕೊಂಡವದನ. ಮತ್ತೆ ಶಿವವಾದಿ, ಸದಾ ಕಾಲ ಎಲ್ಲ ಶಿವನಿಂದಲೇ ನಡೆದದ, ಎಲ್ಲ ಶಿವನದೇ ಆದ, ಶಿವನ್ ಬಿಟ್ರೆ ಮತ್ತೇನು ಇಲ್ಲ, ಎಲ್ಲ ದೇಶ ಕಾಲ ಎಲ್ಲನೂ ಶಿವಂದೇ ಅನ್ನೋಂತ ಒಂದು ಭಾವ ಶಿವವಾದಿ ಇರ್ತಾನೆ. ಲಿಂಗ ಅಂಗ ಅಂಗ ಲಿಂಗಗಳ ಸಾಮರಸ್ಯ ವಿಜ್ಞಾನ ಅರಿತ ಗುರುವು ಪರಮ ಅದ್ವೈತದ ಅನುಭವ ಪಡೆದಿದ್ದಾನೆ. ಲಿಂಗಾಂಗ ಸಾಮರಸ್ಯದ ಅದ್ವೈತದ ಅನುಭವ ಪಡ್ಕೊಳ್ಳೋಣ. ಅವನಲ್ಲಿ ಆ ಅದ್ವೈತ ವಾಸನೆಗಳೇ ರೂಢ ಮೂಲವಾಗಿವೆ. ರೂಢಿ ಅಂದ್ರೆ ಪ್ರಾಕ್ಟೀಸ್, ಅದರದು ಮೂಲ, ಅದರದೇ ಪ್ರಾಕ್ಟೀಸ್ ಮಾಡ್ತಿರ್ತಾನ. 44 ಅಂಗಸ್ಥಲ ಹಾಗೂ 57 ಲಿಂಗಸ್ಥಲ. ಈ ಭೇದಗಳು ಅವನಿಗೆ ಗೊತ್ತು. ಗುರು ಆದವನಿಗೆ ಸಿದ್ಧಾಂತ ಶಿಖಾಮಣಿ ಗೊತ್ತಿರಬೇಕು. 44 ಅಂಗಸ್ಥಲ 57 ಲಿಂಗಸ್ಥಲ ಗೊತ್ತಿರ್ಬೇಕ, ಇರಬಾರ್ದ? ಗುರು ಅಂದ್ಮೇಲೆ, ಧರ್ಮಗುರು ಆದ್ಮೇಲೆ ಇವೆಲ್ಲ ಗೊತ್ತಿರ್ಬೇಕು. ಗುರುವಿನಲ್ಲಿ ಇರ್ಬೇಕಾದ ಲಕ್ಷಣಗಳನ್ನು ಎಷ್ಟು ಚಂದ ಹೆಣದ್ ಹೇಳ್ಯಾರ. ಬೇರೆ ಎಲ್ಲರೂ ಈಗ ಹೇಳ್ಯಾರ, ನಾವು ಸಿದ್ಧಾಂತ ಶಿಖಾಮಣಿ ಪಾರಾಯಣನಾಗಿರ್ಬೇಕು ಅನ್ನೋದು ಏನಾರ ಹೇಳ್ಯಾನೇನು? ಎಲ್ಲರೇ ಎಲ್ಲಿ ಹೇಳಿಲ್ಲ. ಅದಕ್ಕೆ ಇಲ್ಲಿ ಗುರು ಆದವನು 44 ಅಂಗಸ್ಥಲ 57 ಲಿಂಗಸ್ಥಲ ಅವರ ಹೆಸರು ಹೇಳಿ ಅವರ ವಿಶ್ಲೇಷಣೆ ಮಾಡುವಂತ ಸಾಮರ್ಥ್ಯ ಇರಬೇಕು. ವಿಷಯಗಳ ಪ್ರಭಾವಲಯದ ಹೊರಗಿರುವ ಗುರುವು ಈ ವಿಷಯಗಳಿಂದ ದೂರ ಇರ್ಬೇಕು. ಶಬ್ದ ಸ್ಪರ್ಶ ರೂಪ ರಸ ಗಂಧಗಳ ಪ್ರಭಾವ ಏನದಲ್ಲ, ಆ ಪ್ರಭಾವಕ್ಕೆ ಒಳಗಾಗಂಗಿಲ್ಲ. ವಿಷಯಗಳ ಪ್ರಭಾವ ವಲಯದ ಹೊರಗಿರುವ ಗುರುವು ಅವನೇನದನ? ಶಿವವಾದಿ ಅದನ, ಸದಾ ಶಿವ ವಿಷಯಕವಾಗಿಯೇ ನುಡಿಯುತ್ತಾನೆ. ಹೀಗಾಗಿ ಗುರುವಿನ ಗುಣಗಾನ ಏನದ? ಒಂದು 10-12 ಸುಮ್ ಸ್ಯಾಂಪಲ್ ಹೇಳ್ಯಾರ. ಅದಕ್ಕೆ ಗುರುವನ್ನು ಎಷ್ಟು ಕೊಂಡಾಡಿದರೂ ಕಡಿಮೆಯೇ. ಕೆಳಗಿತ್ತ 2 ಪವಿತ್ರ ವಚನಗಳಲ್ಲಿ ಗುರುವಿನ ಮಹತ್ವ ಕಂಡು ಬರುತ್ತದೆ.
ಈ ಸಿದ್ಧಾಂತ ಶಿಖಾಮಣಿ ಸಿದ್ದೇಶ್ವರ ಸ್ವಾಮಿಗಳು ಬರೆದ ಸಿದ್ಧಾಂತ ಶಿಖಾಮಣಿಯ ಬ್ಯೂಟಿ ಏನದ ಅಂತಂದ್ರ, ಮೊದಲ ಸಿದ್ಧಾಂತ ಶಿಖಾಮಣಿ ಶ್ಲೋಕಗಳನ್ನ ವಿಶ್ಲೇಷಣೆ ಮಾಡ್ತಾರ, ಆಮೇಲೆ ಏನ್ ಮಾಡ್ತಾರ, ಸೆಕೆಂಡ್ ಸ್ಟೆಪ್ನೊಳಗ ಅದಕ್ಕೆ ಸಂಬಂಧಪಟ್ಟಂತ ವಚನಗಳು ತಗೊಂಡು ಆ ವಚನಗಳನ್ನ ವಿಶ್ಲೇಷಣೆ ಮಾಡ್ತಾರೆ. ಇದು ಅವ್ರದ್ದು ವಿಶೇಷತೆ. ವಚನ ಮತ್ತು ಸಿದ್ಧಾಂತ ಶಿಖಾಮಣಿ ಶ್ಲೋಕ ಎರಡನ್ನ ಸಮೀಕರಿಸಿಕೊಂಡು ಹೋಗ್ತಾರೆ. ಗುರುವಿನ ಗುಣಗಾನ ಮಾಡ್ಲಿಕ್ಕೆ ಯಾರಿಂದಲಾದರೂ ಸಾಧ್ಯ ಅದ ಏನ್ರಿ? ಆಕಾಶವನ್ನೇ ಹಾಳೆ ಮಾಡಿ ಗುರುವಿನ ಗುಣಗಾನ ಮಾಡೋದಕ್ಕ ಏನ್ ಮಾಡ್ಬೇಕಂದ್ರ ಆಕಾಶವನ್ನೇ ಹಾಳೆ ಮಾಡ್ಬೇಕಂತ. ಸಪ್ತ ಸಾಗರದ ನೀರಿನೊಳಗ ಈ ಪೃಥ್ವಿ ಅನ್ನೋದನ್ನ ಪುಡಿ ಪುಡಿ ಮಾಡಿ ಆ ನೀರಾಗ ಹಾಕಿ ಇಂಕ್ ತಯಾರು ಮಾಡ್ಬೇಕಂತ. ಸಪ್ತ ಸಾಗರದ ಇಂಕ್ ತಯಾರು ಮಾಡಿ ಏನ್ ಮಾಡ್ಬೇಕು, ಆಕಾಶ ಎಂಬ ಹಾಳೆಯ ಮೇಲೆ ಎದರ್ಲೆ ಬರಿಬೇಕು, ಮೇರು ಪರ್ವತ ಅನ್ನೋದೇನದಲ್ಲ ಅದನ್ನ ಪೆನ್ ಮಾಡಿ ಬರ್ಕೋತ ಹೋಗ್ಬೇಕಂತ. ಆ ಪೆನ್ನಲ್ಲಿಂತ ಬರ್ಕೋತಾದ್ರ ಗುರುವಿನ ಗುಣಗಾನ ಮುಗಿಯಲ್ಲಂತ, ಆ ಪರಿ ಅದಂತ. ಸಪ್ತ ಸಾಗರದ ಇಂಕೆ ಕಲಸಾಗಿ ಹೋಗ್ತದ, ಆಕಾಶದೊಳಗಿರುವಂತ ಹಾಳೆ ಅಂತ ತಿಳ್ಕೊಂಡ್ರ ಆ ಹಾಳೆನೇ ಕಲಸಾಗಿ ಹೋಗ್ತದ. ಆದ್ರೂ ಗುರುವಿನ ಗುಣಗಾನ ಮುಗಿಯೋದಿಲ್ಲ ಅಂತ ಅಪಾರ ಮಹಿಮಾ ಸಂಪನ್ನ ಗುರು ಆದವನು. ಅದಕ್ಕೆ 10-16 ಆಯ್ತು. ಈ ಗುರುವನ್ನ ಸಿದ್ದೇಶ್ವರ ಸ್ವಾಮೀಜಿಯವರು 12 ಗುಣಗಾನಗಳನ್ನ ಬರೆದರ. ಲೋಕವಿಖ್ಯಾತ, ಲೋಭ ಮೋಹ ವಿವರ್ಜಿತ, ಆತ್ಮತತ್ವ ವಿಚಾರಜ್ಞ, ಶಿವಸಿದ್ಧಾಂತ ತತ್ವಜ್ಞ, ಚಿನ್ನ ಸಂದೇಹ ವಿಭ್ರಮ, ಚಿನ್ನನೋ ಭಿನ್ನನೋ ಭಿನ್ನ ಸಂದೇಹ ವಿಭ್ರಮ, ಸರ್ವತಂತ್ರ ಪ್ರಯೋಗಜ್ಞ, ಧಾರ್ಮಿಕ ಸತ್ಯವಾದಿ, ಕುಲಕ್ರಮಾಗತ ಆಚಾರವಂತ, ಕುಮಾರ್ಗ ಆಚಾರ ವರ್ಜಿತ, ಶಿವ ಧ್ಯಾನಪರ, ಶಾಂತ, ಶಿವತತ್ವ ವಿವೇಕಿ, ಈ ತರ ಎಲ್ಲ ಹೇಳಿ ತಿಳಿಸಿ ಹೇಳ್ಯಾರ. ಮುಂದೇನ್ ಮಾಡ್ತಾರ, ವಚನ ಸಾಹಿತ್ಯವನ್ನ ಆಧರಿಸಿ ಗುರುವಿನ ಗುಣಗಾನ ಮಾಡಿ ಮುಂದೆ 3 ರೀತಿ ದೀಕ್ಷೆಗಳನ್ನ ಹೆಂಗ ಕೊಡ್ತಾನ ಗುರು ಅಂತ ಹೇಳ್ತಾರ. ತ್ಯಾಗಾಂಗ ಸಂಸ್ಕಾರ ಅಂದ್ರೆ ಕ್ರಿಯಾ ದೀಕ್ಷೆ, ಭೋಗಾಂಗ ಸಂಸ್ಕಾರ ಅಂದ್ರೆ ಮಂತ್ರ ದೀಕ್ಷೆ, ಯೋಗಾಂಗ ಸಂಸ್ಕಾರ ಅಂದ್ರೆ ವೇದಾದೀಕ್ಷೆ. ಈ ರೀತಿ 3 ರೀತಿಯಾದಂತ ದೀಕ್ಷೆಯನ್ನ ಕೊಟ್ಟು ಏನಾಗ್ತದ, ಗುರು ಕಾರುಣ್ಯ ಸ್ಥಳ ಮುಗಿದ ಮೇಲೆ ಗುರು ಏನ್ ಮಾಡ್ತಾನ, ಲಿಂಗ ದೀಕ್ಷೆ ಕೊಟ್ಟು ಲಿಂಗ ಕೊಡ್ತಾನಲ್ಲ, ಅದಕ್ಕೆ ಲಿಂಗ ಧಾರಣ ಸ್ಥಳ ಮುಂದೆ ಚಾಲು ಆಗ್ತದ. ಅದಕ್ಕಿಂತ ಮೊದಲ ಗುರುವಿನ ಗುಣಗಾನ 2 ವಚನಗಳ ಮೂಲಕ ಮಾಡಿ ತ್ಯಾಗಾಂಗ, ಯೋಗಾಂಗ, ಭೋಗಾಂಗ ಏನದಲ್ಲ 3 ಅಂಗಗಳಿಗೆ ದೀಕ್ಷೆ ಕೊಡ್ತಾನೆ. ಕೊಟ್ಟು ಲಿಂಗ ಧಾರಣೆಯನ್ನ ಮಾಡ್ತಾನ. ಅದನ್ನೆಲ್ಲ ಸಿಸ್ಟಮ್ಯಾಟಿಕ್ ಏನೇನ್ ಮಾಡ್ತಾರ ಅನ್ನೋದೆಲ್ಲ ಬರ್ದಾರ ಇಲ್ಲಿ. ಸಂಕ್ಷಿಪ್ತವಾಗಿ ಅದನ್ನು ಓದ್ಕೊಂಡು ಮುಂದೆ ಹೋಗೋಣ. ಗೊತ್ತಿದ್ರೆ ನಿಮಗೆ ಗೊತ್ತಿರ್ಬೋದು, ಗೊತ್ತಿರ್ಲಾರ್ದವ್ರು ಗೊತ್ತು ಮಾಡ್ಕೊಳ್ರಿ. ಗೊತ್ತು ಮಾಡ್ಕೊಂಡು ಇದ್ರಾಗ ಎಲ್ಲಾನು ಅದ, ಡೀಟೇಲ್ಸ್ ಎಲ್ಲಾನು ಚಂದ ಅದ, ಎಲ್ಲಾನು ಅದ. ಸುಮ್ಮನೆ ತಿಳ್ಕೋತ ಹೋಗ್ಬೇಕಷ್ಟೆ. ತಿಳಿದಿ ಬಿಟ್ಟ ಬಿಡ್ಲಿ. ಸುಮ್ಮ ಅಧ್ಯಯನ ಮಾಡ್ಕೋತ ನಮ್ಮ ಹಿಂದಿನ ಹಿರಿಯರು ಏನ್ ಮಾಡಿಟ್ಟು ಹೋಗ್ಯಾರ ಅದ್ರೊಳಗೆ ಕಣ್ಣಾಡಿಸ್ಕೋತ ಹೋಗ್ಬೇಕು. ಸಿದ್ಧಾಂತ ಶಿಖಾಮಣಿ ಯೋಗ್ಯ ಗ್ರಂಥ ಅನಿಸ್ಲಕತ್ತದ. ಇದ್ರ ಬಗ್ಗೆ ಏನ್ ಅನಿಸ್ತದ ನಿಮ್ಮ ಅಭಿಪ್ರಾಯ? ಒಳ್ಳೆ ಸೆಲೆಕ್ಷನ್ ಹೇಳೋದು, ಇದೇನ್ ಹಿಡ್ಕೊಂಡು ಕುಂತೀರಿ ಅಂತ ಏನಾರ ಅನ್ಸ್ಲಕತ್ತದೇನು? ನಿದ್ದೆ ಏನ್ರಿ? ಉಪಯುಕ್ತ ಅದಾವ. ಮತ್ತವ್ರ ಗೋಕಾಕ ಬಸವರಾಜ್ ಅವ್ರು ಏನಂತಾರ?
ಬೈತಾರಲ್ರಿ ಮತ್ತವರು ಚೌಗುಲ ಬಸವರಾಜ ಅದೇನ್ ಸಿದ್ಧಾಂತ ಚಿಕ್ಕಾಮಣಿ ಹಿಡ್ಕೊಂಡು ಕೂತೀರಿ ಸುಡುಗಾಡ ಅಂತಂದ್ರಲ್ಲ. ಸುಡುಗಾಡ ಅನ್ಸ್ಲಿಕ್ಕತ್ತದ ಏನು ಶ್ರೇಷ್ಠ ಅನ್ಸ್ಲಿಕ್ಕತ್ತದ ಅಂತ. ಶ್ರೇಷ್ಠ ಅದ. ಅವರು ಓದೇ ಇಲ್ಲ, ಅದು ಓದಿದ್ರೆ ಗೊತ್ತಾಗ್ತದ. ಅದ್ರ ಬಗ್ಗೆ ಮಾಹಿತಿ ಇರ್ಲಾರ್ದವ್ರು ಮತ್ತೆ ಏನಾರ ಗೊತ್ತಿಲ್ಲದ್ರ ಬಗ್ಗೆ. ಅದೇನೋ ನರಿಗೆ ಅಂಗೂರ ಎಗಿರಿ ತಿಲ್ಲಕ್ ಹೋಯ್ತತ್ತ, ಅದು ಬಹಳ ಮ್ಯಾಲಿತ್ತ ನಿಲುಕಲಿಲ್ಲ ಅಂತ. ಅದಕ್ಕೆ ನರಿ ಏನಂತತ್ತ, ಅದೇನ್ ಅಂಗೂರ ಕೆಟ್ಟ ಹುಳಿ ಅದಾವ ಬ್ಯಾಡ, ಒಗರದವ ಹುಳಿ ಅದಾವ ಬ್ಯಾಡ ಅಂತ ಬೈಲಕತ್ತ, ಅಂಗೂರಿಗೆ ಬೈಲಕತ್ತದ ನರಿ. ಹಂಗಿದೇನದ ಸಿದ್ಧಾಂತ ಚಿಕ್ಕಾಮಣಿಗೆ ಬೈಯವ್ರೆಲ್ಲ ಏನದಾರ ಕುಂತು ಓದ್ಲಕ್ ತಯಾರಿಲ್ಲ. ಅದು ಸಂಸ್ಕೃತದಾಗ ಅದು ಓದೋದು ತಿಳ್ಕೊಳ್ಳೋದು ಕಠಿಣದ ಕೆಲಸ. ಆ ಕಠಿಣ ಇದ್ರೂ ಸಹಿತ ಅದನ್ನ ಸರಳ ಮಾಡಿ ಕೊಟ್ಟಾರ ಮಹಾತ್ಮರು. ಕೂತು ಓದ್ಲಕ್ಕೆ ಏನ್ ಗಂಟಾಗ ಅದನ್ನು ಮಾಡ್ಲಕ್ ತಯಾರಿಲ್ಲ, ಓದ್ಲಿಕ್ಕೆ ಬಿಡಲಕ್ಕ. ಆದ್ರೆ ಬೈತಾರಲ್ಲ ಅದು ಏನದ ಅಂತಂದ್ರ ನರಿ ಬುದ್ಧಿ. ಅದು ಇರಬಾರ್ದು. ಯಾವ ಗ್ರಂಥಗಳಿಗೆ ಬೈಬಾರದು, ಯಾವ ಗುರುಗಳಿಗೆ ಬೈಬಾರದು. ಎಲ್ಲದ್ರೊಳಗೂ ಲೋಕ ಕಲ್ಯಾಣನೇ ಅದು. ಯಾರಿಗೂ ಏನು ಅನ್ಬಾರ್ದು. ಏನಾರೇ ತಪ್ಪಾಗಿತ್ತಂದ್ರೆ ಟೀಕೆ ಮಾಡಬೇಕು, ಸುಮ್ಮನೆ ಬೈಬಾರ್ದು. ಏನು ಗೊತ್ತಿಲ್ಲದೆ ಬೈಬಾರ್ದು. ತಪ್ಪುಗಳಾಗಿರ್ತವ, ಅದು ಟೀಕೆ ಮಾಡಿದ್ರೆ ಏನಾಗ್ತದ, 4 ಮಂದಿಗೆ ಗೊತ್ತಾಗ್ತದೆ ಈ ತರ ಮಾಡಿದ್ರೆ ಇದು ತಪ್ಪು ಅಂತೇಳಿ. ಅದು ಬೇರೆ ವಿಷಯ. ಅದ ಸುಮ್ಮನೆ ಬೈಲಕ್ ಹೋಗ್ಬಾರ್ದು. ಯಾವುದು ಗೊತ್ತಿರ್ಲಾರ್ದು ಏನು ಅನ್ಲಕ್ ಹೋಗ್ಬಾರ್ದು. ಇರ್ಲಿ, ಅಕ್ಕಿ ಗುರುಗಳು ಅದಾರ, ಏನಾರ ಮಾತಾಡ್ತಾರ ಏನ್? ಬಂದಿಲ್ಲನ್ರಿ ಇವತ್ತವ್ರು? ಎಲ್ಲರ ಎಲ್ಲ ಲೀಸ್ನಾಗ ಇಲ್ಲ. ಯಾಕ ಬಂದಿಲ್ಲ. ಯಾರು ಏನಾರ ಅವರು ವಾರದಾಗ ಒಂದು ದಿನ ಟೈಮ್ ಕೊಡ್ರಿ ಅವ್ರಿಗೆ, 2 ರಿಂದ 4 ಯಾವ್ದಾರ ಒಂದು ದಿನ ಅರೇಂಜ್ಮೆಂಟ್ ಮಾಡಿ ಕೊಡ್ರಿ ಅವ್ರಿಗೆ. ಯಾವ್ದಾರ ನಮ್ಮದು ಕಟ್ ಮಾಡ್ರಿ, 3 ದಿವಸ ಆಗ್ಯದ. ಒಂದ್ ಯಾವ್ದಾರ ಬಂದ್ ಮಾಡಿಕೆ ಅವ್ರಿಗೆ ಕೊಡ್ರಿ. ಮಂಗಳವಾರ, ಗುರುವಾರ, ಶುಕ್ರವಾರ ಈಗ ಅದಲ್ಲ, ನಾವು ಒಂದಾಗುನ ಒಂದು ಮಾಡ್ಕೊತ ಹೋಗ್ಬೇಕು. ಹೊಸ ದಿನ ನಾವೇ ಮಾಡ್ಕೊತ ಕೂತ್ರೆ ಹಂಗ 2 ರಿಂದ 4 ರಿಂದ 6 ಯಾವ್ದಾರ ಒಂದು ದಿನ ಒಬ್ಬರಿಗೆ. ಶುಕ್ರವಾರ ಕೊಡ್ರಿ ಅವ್ರಿಗೆ. ಹೇಳ್ರಿ ಶುಕ್ರವಾರ ದಿವಸ ನಿಮ್ಮ ಅನುಭವ ಹೇಳ್ರಿ ಅಂತ ಹೇಳ್ರಿ. ಅವ್ರಿಬ್ಬರದು ಒಂದು ಟೀಮ್ ಮಾಡ್ರಿ. ಮತ್ತೆ ಕಲ್ಲಿ ಗುರುಗಳದು ಮತ್ತ ಅವ್ರದು ಟೀಮ್ ಮಾಡಿ, ಅವ್ರು ಇರ್ಲಿಲ್ಲ ಅಂದ್ರೆ ಇವ್ರು ಇರ್ಲಿಲ್ಲ ಅಂದ್ರೆ ಅವ್ರು ಇಬ್ರು ಒಂದೊಂದ್ ತಾಸು ಮಾತಾಡ್ಬೇಕು. ಅವ್ರವ್ರ ಅನುಭವಗಳು ಏನೇನ್ ಹೇಳ್ತಾರ ಅವ್ರಿಗೆಲ್ಲ ಅವಕಾಶ ಕೊಡ್ಬೇಕು. ಮತ್ತೆ ಎಲ್ಲರೂ ಅಟೆಂಡ್ ಆಗ್ಬೇಕು. ಅವ್ರಿಗೆ ಮಾತಾಡ್ಲಿಕ್ಕೆ ನಾವ್ ಯಾಕಂದ್ರೆ ಅಡ್ಡಾಡ್ತೀವಿ ಅಂದ್ರೆ ಹೆಂಗಾಗ್ತದ? ನಾವೆಲ್ಲರೂ ಅಟೆಂಡ್ ಆಗ್ಬೇಕು. ಅವ್ರ ವಿಚಾರಗಳು ಏನ್ ಹೇಳ್ತಾರ ಕೇಳ್ಬೇಕು. ಕೇಳಿ ಅವ್ರಿಬ್ಬರಿಗೆ ಒಂದು ಟೀಮ್ ಮಾಡಿ ಒಂದು ದಿನ ಕೊಡ್ರಿ. ಅವತ್ತಿನ ದಿವಸ ಯಾವ ಗ್ರಂಥವನ್ನು ಹೇಳ್ತಾರ, ಏನ್ ಹೇಳ್ತಾರ ಸ್ವಲ್ಪ ಮೊದಲೇ ಎಲ್ಲಾ ಕಡೆ ನೋಟಿಸ್ ಕಳಿಸ್ರಿ. ನಾಳೆಗೆ ಸ್ವಲ್ಪ ಫ್ರೀ ಇದೀನಿ, ಅವ್ರ ಸಂಗಟ ಮಾತಾಡ್ತೀನಿ. ಯಾರು ಅಕ್ಕಿಯವ್ರ ಸಂಗಟ, ನತ್ತಿಕಲ್ಲಿಯವ್ರ ಸಂಗಟನು ಮಾತಾಡ್ತೀನಿ ನಾನು. ಒಂದಿಷ್ಟು ನೋಡ, ಒಳ್ಳೇದ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣ, ಎಲ್ಲರಿಗೂ ಶರಣ ಶರಣ.